ನಮಸ್ಕಾರ. ಅರಳಿಕಟ್ಟೆಯ ಇನ್ನೊಂದು ವಿಶೇಷ ಎಪಿಸೋಡ್ ಯಾವುದು ಅಂತ ಹೇಳಕ್ಕೂ ಮುಂಚೆ ಲೈಕು, ಶೇರು, ಸಬ್ಸ್ಕ್ರೈಬು ಆ 3 ಶಾಸ್ತ್ರಗಳನ್ನ ದಯವಿಟ್ಟು ಮಾಡಿ. ನಮ್ಮ ಜೊತೆ ಹುಟ್ಟಿದ ದೇಶ ಇಸ್ರೇಲ್, ಅದು ಅಭಿವೃದ್ಧಿ ಹೇಗೆಗೊಳ್ತು, ಅದರ ಮೂಲ ತತ್ವಗಳೇನು, ಮಿಲಿಟರಿ, ಅಗ್ರಿಕಲ್ಚರ್ ಮತ್ತು ಬಂಡವಾಳ ಹೂಡಿಕೆ ಅದು ಭಾರತದಿಂದ 2 ಹೆಜ್ಜೆ ಅಲ್ಲ 10 ಹೆಜ್ಜೆ ಮುಂದೆ ಹೇಗೋಯ್ತು ಅನ್ನೋ ಒಂದು ಚಿಕ್ಕ ಪ್ರಶ್ನೆ ನಮ್ನೆಲ್ಲರನ್ನು ಸುಮಾರು ಸಲಿ ಕಾಡಿರುತ್ತೆ. ಆ ಪ್ರಶ್ನೆಗೆ ಕೆಲ ಮಟ್ಟಕ್ಕೆ ಆನ್ಸರ್ ಕೊಟ್ಟಿರುವಂತಹ ಪುಸ್ತಕದ ಬಗ್ಗೆ ಇವತ್ತಿನ ಚರ್ಚೆ. ಸ್ಟಾರ್ಟ್ಅಪ್ ನೇಷನ್, ದ ಸ್ಟೋರಿ ಆಫ್ ಇಸ್ರೇಲ್ಸ್ ಇಕನಾಮಿಕ್ ಮಿರಾಕಲ್. ಡ್ಯಾನ್ ಸೆನೋರ್ ಮತ್ತೆ ಸಾಲ್ ಸಿಂಗರ್ ಈ ಪುಸ್ತಕನ ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಇಸ್ರೇಲ್ ನ ಪೋಸ್ಟ್ ಮಾರ್ಟಮ್ ನಡೆಯುತ್ತೆ. ಅವರು ಸೇನೆಯನ್ನ ಹೇಗೆ ಆರ್ಗನೈಸ್ ಮಾಡಿದ್ರು, ಅವರ ಆರ್ಥಿಕ ತತ್ವಗಳೇನು, ಮತ್ತೆ ಅವ್ರ ಲೀಡರ್ಶಿಪ್, ಅವ್ರು ಯಾವ ಕ್ರಮಗಳನ್ನ ತಗೊಂಡ್ರು ಅನ್ನೋದನ್ನ ಡಿಸ್ಕಸ್ ಮಾಡಿದ್ದಾರೆ. ಸೊ ಬನ್ನಿ ಈ ಪುಸ್ತಕದ ಚರ್ಚೆನ ಇವತ್ತು ಮಾಡೋಣ. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ಐತರಿ ಲಕಡಿ ಪಕಡಿ ಜುಮ್ಮ, ನಮ್ಮ ಅರಳಿಕಟ್ಟೆಗೆ ಒಂದು ಬೋನಿ ಸ್ಪಾನ್ಸರ್ ಸಿಕ್ಕಿದ್ದಾರೆ. ಈ ಎಪಿಸೋಡ್ ನ ಸ್ಪಾನ್ಸರ್ ಮಾಡಿರೋದು ಐಪಾಕ ಫುಡ್. ಅಂದ್ರೆ ನೀವು ಸುಲಭವಾಗಿ ನಿಮ್ಮ ಮನೆಯಲ್ಲೇ ಏನೋ ಕಷ್ಟ ಇಲ್ದಿರ ಬೊಂಬಾಟಾಗಿರೋ ಟೊಮ್ಯಾಟೊ ದಾಲ್ ರಸಮು, ಎಣಗಾಯಿ, ಇಡ್ಲಿ ಸಾಂಬಾರ್ ಮಿಕ್ಸು, ಕೋಡ್ಬಳೆ, ಹಿಂಗೆ 10 ಬೇಜಾನ್ ವೆರೈಟಿ ಪ್ರಾಡಕ್ಟ್ಸ್ ನೀವು ನಿಮ್ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬಹುದು. ನನ್ಗೆ ಇವರು ಹೇಳಿರೋ ಪ್ರಕಾರ ಮತ್ತೆ ಪ್ರಾಮಿಸ್ ಮಾಡಿರೋ ಪ್ರಕಾರ ಇವ್ರು ಯಾವುದೇ ಪ್ರಿಸರ್ವೇಟಿವ್ಸ್ ಆಗ್ಲಿ ಅಥವಾ ಫುಡ್ ಕಲರ್ ಆಗ್ಲಿ ಅಥವಾ ಕೆಮಿಕಲ್ಸ್ ಆಗ್ಲಿ ಯಾವ್ದನ್ನು ಹಾಕಿಲ್ವಂತೆ. ಸೊ www.ipaka.com ಗೆ ಹೋಗಿ ಪ್ರೊಮೋ ಕೋಡ್ ಯೂಸ್ ಮಾಡಿ, ಅರಳಿಕಟ್ಟೆ ಅಂತ. 10% ನಿಮ್ಗೆ ಫ್ಲಾಟ್ ಡಿಸ್ಕೌಂಟ್ ಬರುತ್ತೆ. ನೀವು ಯಾವ ಪ್ರಾಡಕ್ಟ್ ಚೂಸ್ ಮಾಡಿದ್ರು ಮತ್ತೆ ಎಷ್ಟು ವ್ಯಾಲ್ಯೂ ಚೂಸ್ ಮಾಡಿದ್ರು ಬರುತ್ತೆ. ಇನ್ನೊಮ್ಮೆ ಹೇಳ್ತೀನಿ, www.ipaka.com ಪ್ರೊಮೋ ಕೋಡ್ ಅರಳಿಕಟ್ಟೆ. ಬೈ ದ ವೇ, ನೀವು ಯಾವ್ದಾನು ಸಣ್ಣ ಪುಟ್ ಬಿಸ್ನೆಸ್ ನಡೆಸ್ತಾ ಇದ್ದೀರಾ ಮತ್ತೆ ಇಂಟ್ರೆಸ್ಟೆಡ್ ಹೈ ಕ್ವಾಲಿಟಿ ಆಡಿಯನ್ಸ್ ನ ನೀವು ರೀಚ್ ಮಾಡಬೇಕು ಅಂದ್ರೆ ನಮ್ಮನ್ನ ಸಂಪರ್ಕ ಮಾಡಿ. ವಿ ವಿಲ್ ಬಿ ವರ್ಕಿಂಗ್ ಔಟ್ ಅಮೇಸಿಂಗ್ ಸ್ಪಾನ್ಸರ್ಶಿಪ್ ರೇಟ್ಸ್ ಫಾರ್ ಯು ಅಂಡ್ ವಿ ವಿಲ್ ಪ್ರಮೋಟ್ ಯುವರ್ ಪ್ರಾಡಕ್ಟ್. ಥ್ಯಾಂಕ್ ಯು. ಸುಳ್ಳು ಹೇಳಲ್ಲ, ಬಟ್ ಪ್ರಮೋಟ್ ಮಾಡ್ತೀವಿ. ಬಾಯ್. ವೆಲ್ಕಮ್ ಬ್ಯಾಕ್ ಟು ದ ಶೋ. ಮೊದಲಿಗೆ ಒಂಥರ ಇಸ್ರೇಲ್ ಅಂದ್ರೆ ನಮ್ಮೆಲ್ರಿಗೂ ತುಂಬಾ ಕುತೂಹಲ ಅನ್ಸುತ್ತೆ. ಕೃಷಿನಲ್ಲಿ ತೊಡಗಿರೋರ್ಗೆ ಓ ನೋಡಪ್ಪ, ಅಂತಹ ಮರಳುಗಾಡಲ್ಲೂ ಅವರು ಅಗ್ರಿಕಲ್ಚರ್ ಅಷ್ಟೊಂದು ಚೆನ್ನಾಗಿ ಮಾಡ್ತಾರೆ, ಡ್ರಿಪ್ ಇರಿಗೇಷನ್ ಅವರಿಂದ ಕಲ್ತ್ಕೋಬೇಕು ಅಂತ ಸುಮಾರು ಜನ ಪೊಲಿಟಿಷಿಯನ್ಸು ಮತ್ತೆ ರೈತರನ್ನೆಲ್ಲ ಕರ್ಕೊಂಡು ಬೇಜಾನ್ ಟ್ರಿಪ್ಗಳು ಹೊಡೆದಿದ್ದಾರೆ. ಇನ್ ಕೆಲವ್ರಿಗೆ ನೋಡಿ ಅವರು ಹೆಂಗೆ ಟೆರರಿಸಮ್ ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಕೆಲವರಿಗೆ ಅನ್ಸುತ್ತೆ. ಆ ತರ ಒಂದು ಪ್ರೋಗ್ರೆಸ್ ಮಾಡ್ಬೇಕು, ಅಭಿವೃದ್ಧಿಗೊಳ್ಬೇಕು ಅಂದ್ರೆ ಅವರು ಸುಮಾರು ಕೆಲಸಗಳನ್ನ ಸರಿಯಾಗಿ ಮಾಡ್ಬೇಕು. ಆ ಎಲ್ಲರ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಇವತ್ತು ಸ್ವಲ್ಪ ಚರ್ಚೆ ಮಾಡೋಣ. ರೈಟ್, ಸುಪ್ರೀತ್, ವಾಟ್ ಡಿಡ್ ಯು ಕೈಂಡ್ ಆಫ್ ಲೈಕ್ ಅಬೌಟ್ ದ ಹೋಲ್ ಸ್ಟ್ರಕ್ಚರ್ ಆಫ್ ದ ಬುಕ್? ಅದೇ ಈ ತರ ಯಾವ್ದಾದ್ರು ಇದೊಂಥರ ಮ್ಯಾನೇಜ್ಮೆಂಟ್ ರಿಪೋರ್ಟ್ಗಳಿರುತ್ತಲ್ಲ, ಏನಾದ್ರು ಆಯ್ತು ಅಂದ್ರೆ ಯಾಕಾಯ್ತು ಅನ್ನೋದನ್ನ ಅಸೆಸ್ ಮಾಡೋಂಥ ರೈಟಿಂಗ್ ಇರುತ್ತೆ. ಸೊ ಅಷ್ಟು ಡೀಟೇಲ್ಡ್ ಆಗಿದೆ. ಎಲ್ಲರೂ ಇದರಲ್ಲಿ ಇಂಟರ್ವ್ಯೂ ಮಾಡಿರೋರೆಲ್ಲ ವಿತ್ ರೆಫರೆನ್ಸಸ್ ಇದೆ. ಆಮೇಲೆ ತುಂಬಾ ಹೈ ಪೊಸಿಷನ್ಡ್ ಪ್ಲೇಸಸ್ ಇದ್ದನ್ನೆಲ್ಲ ಇಂಟರ್ವ್ಯೂ ಮಾಡಿದ್ದಾರೆ. ಸೊ ಅದೇ ಈ ಬುಕ್ ತುಂಬಾ ರಿಸೋರ್ಸ್ಫುಲ್ ಆಗಿದೆ. ಎಲ್ಲ ಹೈ ಪೊಸಿಷನ್ಡ್ ರೆಫರೆನ್ಸಸ್ ಇಂದ ಕೋಟ್ಸ್ ಎಲ್ಲ ಇದೆ. ಆಮೇಲೆ ತುಂಬಾ ವೆಲ್ ರಿಸರ್ಚ್ ಇದೆ. ಎಲ್ಲದಕ್ಕೂ ಫುಟ್ ನೋಟ್ಸ್ ಇದೆ, ಏನೇನು ರೆಫರೆನ್ಸಸ್ ತಂದಿದ್ದಾರೆ. ಒಳ್ಳೆ ನಾನ್ ಫಿಕ್ಷನ್ ಬುಕ್, ಅಂದ್ರೆ ಇನ್ ಟರ್ಮ್ಸ್ ಆಫ್ ಸ್ಟ್ರಕ್ಚರ್ ಆಫ್ ದ ಬುಕ್ ತುಂಬಾ ಚೆನ್ನಾಗಿದೆ. ಆಮೇಲೆ ಅವರು ಅಡ್ರೆಸ್ ಮಾಡ್ತಾ ಇರೋ ಪ್ರಾಬ್ಲಮ್ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲರಿಗೂ ಇಸ್ರೇಲ್ ಅಂತಂದ್ರೆ ಅದ್ರದ್ದು ಅಂದ್ರೆ ಬೇರೆ ಬೇರೆ ತರದಲ್ಲಿ ಇಂಟ್ರೆಸ್ಟ್ ಇದೆ ಜನಕ್ಕೆ. ಅದೊಂದು ಅಮೆರಿಕ ಹೆಂಗೆ ಶುರು ಆಯ್ತು, ಎಲ್ಲ ಕಾಲೋನೀಸ್ ಸೇರ್ಕೊಂಡು ದೇ ಫಾರ್ಮ್ಡ್ ನ್ಯೂ ಕಂಟ್ರಿ ಅಲ್ಲ, ಅದೇ ತರ ಅದ್ರದ್ದು ಇಸ್ರೇಲ್ದು ಫೌಂಡಿಂಗ್ ಬಗ್ಗೆನೂ ತುಂಬಾ ಮಿತ್ಗಳಿದೆ. ಆಮೇಲೆ ಇಸ್ರೇಲ್ದು ಮೊಸಾದ್
ಅವ್ರದ್ದು ಇಂಟೆಲಿಜೆನ್ಸ್ ಯೂನಿಟ್ ಬಗ್ಗೆ ತುಂಬಾ ಏನು ದಂತಕಥೆಗಳಿದಾವೆ. ಅವರು ಹೆಂಗೆ ಆರ್ಮಿ ಬಿಲ್ಡ್ ಮಾಡಿದ್ರು, ಅವ್ರದ್ದು ಆರ್ಮಿ ಎಷ್ಟು ಎಫಿಷಿಯೆಂಟು, ಅದ್ರ ಬಗ್ಗೆ ಎಲ್ಲ ತುಂಬಾ ದಂತಕಥೆಗಳಿದೆ. ಬಟ್ ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರೋದೇನು ಅಂದ್ರೆ ಅವ್ರದ್ದು ಎಕನಾಮಿಕ್ ಟ್ರಾನ್ಸ್ಫಾರ್ಮೇಶನ್, ಅವ್ರದ್ದು ಎಕನಾಮಿ ಇಷ್ಟು ಬೆಳೆದಿದ್ದು ಅದು ಹೆಂಗ್ ಸಾಧ್ಯ ಆಯ್ತು, ಅದಕ್ಕೆ ಏನ್ ಕಾರಣ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ. ಸೊ ಈ ಬುಕ್ ಅಲ್ಲಿ ದೇ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ದಟ್ ಇಸ್ರೇಲ್ದು ಎಕನಾಮಿಕ್ ರೆವಲ್ಯೂಷನ್ಗೆ ಏನೇನು ಕಾರಣ ಅಂತ. ಅದು ತುಂಬಾ ಅಂದ್ರೆ ಇಟ್ಸ್ ಎ ಓಪನ್ ಎಂಡೆಡ್ ಡಿಸ್ಕಷನ್ ಇದೆ. ಅವರು ಬೇರೆ ಬೇರೆ ಎಲಿಮೆಂಟ್ಸ್ ನ ತಗೊಂಡು ಓಕೆ ಇದಿರ್ಬೋದ ಕಾರಣ ಅಂತ ಹೇಳ್ತಾರೆ. ಆಮೇಲೆ ದೇ ಕಂಟ್ರಾಸ್ಟ್ ದಟ್ ವಿತ್ ಅದರ್ ಕಂಟ್ರೀಸ್. ಓಕೆ ಬೇರೆ ಕಂಟ್ರೀಸ್ ಅಲ್ಲೂ ಈ ತರದ್ದೆಲ್ಲ ಎಲಿಮೆಂಟ್ಸ್ ಇದೆ, ಯಾಕೆ ಅಲ್ಲಿ ಈ ತರದ್ದು ಇನೋವೇಷನ್ ಆಗಿಲ್ಲ, ಇಸ್ರೇಲ್ ಅಲ್ಲಿ ಯುನೀಕ್ ಆಗಿರುವಂತ ಎಲಿಮೆಂಟ್ಸ್ ಏನು ಅಂತ ದೇ ಸ್ಟಾರ್ಟ್ ಡಿಸ್ಕಸಿಂಗ್. ಇಟ್ಸ್ ನಾಟ್ ಲೈಕ್ ಎ ಸೊಲ್ಯೂಷನ್. ಇವಾಗ ಅದ್ರಲ್ಲಿರೋ ಸ್ಟೆಪ್ಸ್ನೆಲ್ಲ ತಗೊಂಡು ಬೇರೆ ಯಾವುದೋ ದೇಶದಲ್ಲಿ ಹಾಕ್ಬಿಟ್ರೆ ಅಲ್ಲಿನೂ ಸ್ಟಾರ್ಟ್ಅಪ್ ಕಲ್ಚರ್ ಶುರು ಆಗುತ್ತೆ ಅನ್ನೋದಲ್ಲ. ದಟ್ಸ್ ನಾಟ್ ದ ಟೇಕ್ ಅವೇ ಫ್ರಮ್ ದಿಸ್ ಬುಕ್. ಬಟ್ ಅದು ಒಂಥರ ಒಳ್ಳೆ ಸ್ಟೋರಿ ಟೆಲಿಂಗ್ ಇದೆ. ಇಸ್ರೇಲ್ದು ಪೊಲಿಟಿಕಲ್ ಹಿಸ್ಟ್ರಿ, ಅವ್ರದ್ದು ಎಕನಾಮಿಕ್ ಹಿಸ್ಟ್ರಿ, ಎವಲ್ಯೂಷನ್ನು, ಟೆಕ್ನಾಲಜಿ ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ಅದರಲ್ಲಿ. ಹಾ, ಸೊ ಸುಪ್ರೀತ್ ಹೇಳ್ದಂಗೆ ಎಕನಾಮಿಕ್ ಗ್ರೋತ್ ಅಂದ್ರೆ ಒಂದು ಸಣ್ಣ ಇನ್ಫಾರ್ಮೇಶನ್ ಕೊಡ್ತೀನಿ. ಅವರು ಎಸ್ಟಾಬ್ಲಿಷ್ ಆದಾಗ್ಲಿಂದ ಇವತ್ತಿನವರೆಗೆ ಒಂದು 50x ಅಷ್ಟು ಎಕನಾಮಿಕ್ ಗ್ರೋತ್ ಸಾಧಿಸಿದ್ದಾರೆ. ಅಂದ್ರೆ ಅವಾಗ ಅವರು ₹1 ಇದ್ರೆ ಇವಾಗ ₹50 ಸೊ ದೇ ಹ್ಯಾವ್ ಇನ್ಕ್ರೀಸ್ ದೇರ್ ಗ್ರೋತ್ ಬೈ 50 times. ಏನೂ ಇಲ್ಲದ ದೇಶ ಅಂದ್ರೆ ಅಟ್ಲೀಸ್ಟ್ ಜರ್ಮನಿನಲ್ಲಿ ಅವ್ರದೇ ಕಲ್ಚರ್, ಅವ್ರದೇ ಲ್ಯಾಂಗ್ವೇಜ್, ಅವ್ರದೇ ಜನ ಎಲ್ಲ ಇದ್ರು. ಇಸ್ರೇಲ್ ಅಲ್ಲಿ ಹಂಗೇನೂ ಇರಲಿಲ್ಲ. ಎಲ್ಲಾ ಬೇರೆ 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 ದೇಶಗಳಿಂದ ಬಂದು ನೆಲೆಸಿದ ಯಹೂದಿಗಳು ಒಂದು ಕಂಟ್ರಿನ ನಿರ್ಮಾಣ ಮಾಡಿದ್ರು. ಅದು ಜಸ್ಟ್ ಒಂದು 65-70 ವರ್ಷದಲ್ಲಿ ನಮ್ ಡೆವಲಪಿಂಗ್ ನೇಷನ್ಸ್ ಜೊತೆ ಇಸ್ರೇಲ್ ನ ಯಾರು ಲೆಕ್ಕ ಹಾಕಲ್ಲ. ಡೆವಲಪ್ಡ್ ನೇಷನ್ಸ್ ನಲ್ಲಿ ಇಸ್ರೇಲ್ ನ ಲೆಕ್ಕ ಬರುತ್ತೆ. ಅದು ತುಂಬಾ ದೊಡ್ಡ ಸಾಧನೆ. ಸೊ ಇಟ್ ಇಸ್ ರಿಯಲಿ ಇಟ್ಸ್ ಅನ್ ಅಮೇಸಿಂಗ್ ಬುಕ್. ತುಂಬಾ ಇಂಟ್ರೆಸ್ಟಿಂಗ್ ಇನ್ಸೈಟ್ಸ್ ಇದೆ. ಲೆಟ್ಸ್ ಟಾಕ್. ಅಂದ್ರೆ ಇದ್ರ ಬಗ್ಗೆ ಇದರಲ್ಲಿ ಸುಪ್ರೀತ್ ಹೇಳ್ದಂಗೆ ಮ್ಯಾನೇಜ್ಮೆಂಟ್ ಸ್ಟೋರೀಸ್ ಇದೆ, ಪೊಲಿಟಿಕಲಿ ಹೆಂಗೆ ಆರ್ಗನೈಸ್ ಮಾಡ್ಬೇಕು ಅನ್ನೋ ಸ್ಟೋರೀಸ್ ಇದೆ, ಮತ್ತೆ ತುಂಬಾ ಮುಖ್ಯವಾಗಿ ನಮ್ಮನ್ನ ಆಳ್ತಕ್ಕಂತಹ ಅಥವಾ ನಮ್ಮ ಪೊಲಿಟಿಕಲ್ ಲೀಡರ್ಸ್ ಒಂದು ವಿಷನ್ ಇರುತ್ತೆ. ಆ ವಿಷನ್ ತುಂಬಾ ಕ್ಲಿಯರ್ ಆಗಿ ಈ ಪುಸ್ತಕದಲ್ಲಿ ನಮ್ಗೆ ಗೊತ್ತಾಗುತ್ತೆ. ವಾಸುಕಿ, ದೇರ್ ಆರ್ ಲಾಟ್ ಆಫ್ ಟೆಕ್ನಾಲಜಿ ಡಿಸ್ಕಷನ್ಸ್ ಇನ್ ದಟ್ ಬುಕ್, ರೈಟ್? ಆ ಟೆಕ್ನಾಲಜಿ ಡಿಸ್ಕಷನ್ಸ್ ವಿಷಯದಲ್ಲಿ ನಿಮ್ಗೆ ಕೆಲವು ವಿಷಯಗಳು ಕ್ಯೂರಿಯಸ್ ಅಥವಾ ಇಂಟ್ರೆಸ್ಟಿಂಗ್ ಅನ್ಸಿರ್ಬೋದು. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಟಾಕ್ ಅಬೌಟ್ ಇಟ್. ಶೋರ್. ನನಗೆ ಆಕ್ಚುಲಿ ಬುಕ್ ಓದಕ್ಕಿಂತ ಮುಂಚೆ ಇಸ್ರೇಲ್ ಇಷ್ಟೊಂದು ದೊಡ್ಡ ಸ್ಟಾರ್ಟ್ಅಪ್ ಕಲ್ಚರ್ ಇದೆ ಅಂತ ಗೊತ್ತಿರಲಿಲ್ಲ. ಸೊ ಅದು ಇಟ್ ವಾಸ್ ವೆರಿ ಫ್ಯಾಸಿನೇಟಿಂಗ್. ಸೊ ಅದ್ರ ಜೊತೆಗೆ ಅವರು ಈ ಥರ ಒಂದು ಸ್ಟಾರ್ಟ್ಅಪ್ ಕಲ್ಚರ್ ಶುರು ಆಗಬೇಕಾದ್ರೆ ಏನೇನು ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಆಯಿತು, ಮತ್ತು ಹೇಗೆ ಲೈಕ್ ಈವನ್ ಅಡ್ವರ್ಸ್ ಸಿಚುವೇಶನ್ಸ್ನ ಅವ್ರು ಹೇಗೆ ತಮ್ಮ ಅಡ್ವಾಂಟೇಜ್ಗೆ ಬಳಸ್ಕೊಂಡ್ರು ಅಂತೆಲ್ಲ ತುಂಬ ಅನೆಕ್ಡೋಟ್ಸ್ ಎಲ್ಲ ಕೊಡ್ತಾರೆ. ಸೊ ದಟ್ ಐ ಫೌಂಡ್ ಇಟ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಆ ಥರ ಮಾಡೋದಕ್ಕೆ ಈಗ ಇಸ್ರೇಲ್ ಒಂದು ದೇಶ ಅಂತ ತೊಗೊಂಡ್ರೆ ಇಟ್ಸ್ ಅರೌಂಡ್ ಲೈಕ್ ಎಷ್ಟು 7 ಮಿಲಿಯನ್ 70 ಮಿಲಿಯನ್ 7 ಮಿಲಿಯನ್. ಸೊ ನೀವು ಹಾಗೆ ಒಂದು ಸೈಜ್ ಥರ ತೊಗೊಂಡ್ರೆ ಪ್ರಾಬ್ಲಿ ನಮ್ಮ ಬೆಂಗಳೂರಿಗಿಂತ ಚಿಕ್ಕದು ಒಂದು ಇಡೀ ಕಂಟ್ರಿ. ಆ ಒಂದು ಕಂಟ್ರಿಲಿ ಇನೋವೇಷನ್ ಅಂದರೆ ಬರೀ ಅವ್ರಿಗಷ್ಟಲ್ಲ. ಈಗ ನೀವು ತೊಗೊಂಡು ಹಾಗೆ ಒಂದು ಡ್ರಿಪ್ ಇರಿಗೇಷನ್ ಅಂತ ತೊಗೊಂಡ್ರೆ ಅವರು ತಮಗೋಸ್ಕರ ಒಂದು ಸೊಲ್ಯೂಷನ್ ಮಾಡ್ಕೊಳ್ಳಿಲ್ಲ. ಅಂದರೆ ಆ ಒಂದು ಐಡಿಯಾ ತೊಗೊಂಡು ಅದ್ರ ಮೇಲೆ ಒಂದು ಕಂಪ್ನಿನ ಹುಟ್ಟಾಕಿ ಅದನ್ನು ಬೇರೆ ಕಂಟ್ರೀಸ್ಗೆಲ್ಲ ತೊಗೊಂಡು ಹೋಗಿ ಅವರ ಕಂಟ್ರಿ ಗ್ರೋ ಆಗೋಕ್ಕೂ ಒಂದು ಹೆಲ್ಪ್ ಮಾಡಿದ್ರು. ಸೊ ಆಮೇಲೆ ಈ ಸ್ಟಾರ್ಟಪ್ ಕಲ್ಚರ್ ಅಂತ ನಾವು ಹೇಳ್ತೀವಲ್ವಾ. ಸೊ ಈಗ ಸ್ಟಾರ್ಟಪ್ ಶುರು ಆಗಬೇಕು ಅಂದರೆ ದರ್ ವಿಲ್ ಬಿ ಲಾಟ್ ಆಫ್ ಫ್ಯಾಕ್ಟರ್ಸ್. ಈಗ ಒಂದು ಆವ್ರೇಜ್ ಇಂಟೆಲಿಜೆನ್ಸ್ ಅಂತ ತೊಗೊಂಡ್ರೆ ಮೇ ಬಿ ಒಬ್ಬ ಇಂಟೆಲಿಜೆಂಟ್ ಇಸ್ರೇಲಿ ಪರ್ಸನ್ ಮತ್ತು ಇನ್ನೊಬ್ಬ ಇಂಟೆಲಿಜೆಂಟ್ ಪರ್ಸನ್ ಇನ್ ಸಮ್ ಅದರ್ ಕಂಟ್ರಿ, ಅವ್ರಿಬ್ರು ಮೇ ಬಿ ದೆಲ್ ಬಿ ಅಟ್ ಪಾರ್. ಬಟ್ ದಟ್ ಡಸಂಟ್ ಮೀನ್ ಎಲ್ಲ ಕಡೆ ಸ್ಟಾರ್ಟಪ್ಸ್ ಹುಟ್ಕೋಬೋದು ಅಥವಾ ಸಕ್ಸೀಡ್ ಆಗ್ಬೋದು ಥರ. ಅದಕ್ಕೆ ನನಗೆ ಕೆಲವು ಇಂಟ್ರೆಸ್ಟಿಂಗ್ ಅನ್ಸಿದ್ದು ಏನಂತ ಅಂತಂದರೆ, ಈಗ ಇಸ್ರೇಲಲ್ಲಿ ಲೈಕ್ ಈವನ್ ಆರ್ಮಿಲಿ ಇಫ್ ದ ಮಿಷನ್ ಇಸ್ ಸಕ್ಸಸ್ಫುಲ್ ಅವ್ರದನ್ನು ಓವರ್ ಆಗಿ ಸೆಲೆಬ್ರೇಟ್ ಮಾಡಿ ಇನ್ನೊಬ್ಬ ಹೀರೋ ಆಗಿ ಮಾಡಿ ಆ ಥರ ಮಾಡಲ್ಲ. ಇಟ್ಸ್ ಲೈಕ್ ಇಟ್ ಹ್ಯಾಪನ್ಡ್, ಇಟ್ ವಾಸ್ ಅ ಗುಡ್ ಜಾಬ್ ಆ್ಯಂಡ್ ಅಷ್ಟಕ್ಕೆ ಬಿಡ್ತಾರೆ.
ಅಂಡ್ ಈಗ ಇಫ್ ಸಮಥಿಂಗ್ ಗೋಸ್ ರಾಂಗ್, ಅದ್ರಲ್ಲಿ ಏನಕ್ಕೆ ಹಂಗಾಯ್ತು ಅಂತ ಅನಲೈಸ್ ಮಾಡಿ ದೇ ಟೇಕ್ ದ ಲರ್ನಿಂಗ್, ಅಂದ್ರೆ ದೇ ನಾಟ್ ಬ್ರಷ್ ಇಟ್ ಅಂಡರ್ ದ ಕಾರ್ಪೆಟ್. ಸೊ ಆ ಲರ್ನಿಂಗ್ ತಗೋತಾರೆ. ಬಟ್ ಅದ್ ಬಿಟ್ರೆ ನಿನ್ನಿಂದ ಹಿಂಗಾಯ್ತು ಅಂತ ಎರಡು ಸಕ್ಸಸ್ ಆ ಫೇಲ್ಯೂರ್ ಎರಡನ್ನೂ ಅವ್ರಂತರ ತುಂಬಾ ಓವರ್ ಆಗಿ ತಗೊಳ್ಳಲ್ಲ. ಸೊ ಆ ಥರ ತಗೊಳ್ದೇ ಇರೋದ್ರಿಂದ ಫೇಲ್ಯೂರ್ ಅನ್ನೋದು ಒಂಥರ ತುಂಬಾ ದೊಡ್ಡ ಹಾರಿಬಲ್ ಥಿಂಗ್ ಅನ್ನೋದು ಇಲ್ಲ ಒಂದು ಕಲ್ಚರಲ್ಲಿ. ಸೊ ಆ ಥರ ಇರುವಾಗ ಅಂದ್ರೆ ಇಟ್ಸ್ ಓಕೆ ಟು ಟ್ರೈ ಆ್ಯಂಡ್ ಫೇಲ್ ಅನ್ನೋದು ನ್ಯಾಚುರಲ್ ಆಗಿ ಬರುತ್ತೆ. ಸೊ ಅದಕ್ಕೆ ಅಲ್ಲೊಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ. ಅಂದರೆ ಈಗ ಫಸ್ಟ್ ಸ್ಟಾರ್ಟಪ್ ಕಂಪ್ಲೀಟ್ ಫೇಲ್ಯೂರ್ ಆಗಿ ಸೆಕೆಂಡ್ ಸ್ಟಾರ್ಟಪ್ ಮಾಡಿ ಸಕ್ಸೀಡ್ ಆಗಿರೋದು ಆಲ್ಮೋಸ್ಟ್ 1 in 5 ಅಂತ, ವಿಚ್ ಇಸ್ ಪ್ರೆಟಿ ಹೈ ಆ್ಯಕ್ಚುಲಿ. ಅಂದರೆ ಈಗ ತಗೊಂಡ್ರೆ ಸೊ ಈ ಥರ ಎಷ್ಟೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಐ ಥಿಂಕ್ ವಿಲ್ ಕವರ್ ದಟ್ ಆಸ್ ವಿ ಗೋ ಫಾರ್ವರ್ಡ್. ಆ್ಯಕ್ಚುಲಿ ಅದೇ ಬುಕ್ದು ಸ್ಟ್ರಕ್ಚರ್ ಹೆಂಗಿದೆ ಅಂತಂದರೆ ಅವರು ಬೇರೆ ಬೇರೆ ಎಲಿಮೆಂಟ್ಸ್ನ ತಗೊಳ್ತಾರೆ. ಫಸ್ಟು ಕ್ವಶನ್ ಕೇಳೋದವರು ಯಾಕೆ ಇಸ್ರೇಲು ಇಷ್ಟು ಸಕ್ಸಸ್ಫುಲ್ ಆಯಿತು ಎಕನಾಮಿಕಲಿ ಅಂತ, ದಟ್ ಈಸ್ ದ ಕ್ವಶನ್ ದೇ ಪೋಸ್ ಆ್ಯಂಡ್ ದೇ ಸ್ಟಾರ್ಟ್ ಆನ್ಸರಿಂಗ್ ವಿತ್ ಡಿಫ್ರೆಂಟ್ ಎಲಿಮೆಂಟ್ಸ್. ಒಂದು ಅವ್ರದ್ದು ಕಲ್ಚರು, ಅದರಲ್ಲಿ ಹೈರಾರ್ಕಿ ಇಲ್ಲದೆ ಇರುವಂಥ ಕಲ್ಚರು, ಆಮೇಲೆ ಕ್ವಶನಿಂಗ್ ಆ್ಯಟಿಟ್ಯೂಡು, ಒಬೀಡಿಯನ್ಸ್ ಅನ್ನೋದು ಫಾಲೋನೇ ಮಾಡಲ್ಲ ಅಂತ. ಸೊ ಅವ್ರದ್ದು ಅದೊಂದು ಜೋಕ್ ಹೇಳ್ತಾರೆ ಬಿಗಿನಿಂಗ್ ಆಫ್ ದ ಚಾಪ್ಟರ್. ಅದೊಂದು ಜೋಕ್ ಇದೆಯಲ್ಲ, ಒಬ್ನು ಬಂದ್ಬಿಟ್ಟು ಎಕ್ಸ್ಕ್ಯೂಸ್ ಮೀ ನಮ್ಮದು ಮೀಟ್ ಶಾರ್ಟೇಜ್ ಇದೆ, ಏನು ಮಾಡಬೇಕು ಅಂತ ಕೇಳ್ತಾನೆ ಒಬ್ನು. ಅದಕ್ಕೆ ಅಮೇರಿಕನ್ ಹೇಳೋದು ಶಾರ್ಟೇಜ್ ಅಂದರೆ ಏನು ಅಂತ ಕೇಳ್ತಾನೆ ಅವನು. ರಷ್ಯನ್ನು ಮೀಟ್ ಅಂದರೆ ಏನು ಅಂತ ಕೇಳ್ತಾನೆ. ಬಟ್ ಇಸ್ರೇಲಿ ಇದ್ದವನು ಎಕ್ಸ್ಕ್ಯೂಸ್ ಮೀ ಅಂದರೆ ಏನು ಅಂತ ಕೇಳ್ತಾನೆ. ಸೊ ಹಂಗೆ ಅವರು ಟು ದ ಪಾಯಿಂಟ್ ಪೊಲೈಟ್ನೆಸ್ ಅನ್ನೋದನ್ನ, ಅಂದರೆ ಅವ್ರದ್ದು ಕಲ್ಚರಲ್ಲಿ ಬೀಯಿಂಗ್ ಸ್ಟ್ರೈಟ್, ಬೀಯಿಂಗ್ ಆನೆಸ್ಟ್, ಆರ್ಗ್ಯುಮೆಂಟೇಟಿವ್, ಅದು ಒಂದು ಕಲ್ಚರಲ್ ಆಸ್ಪೆಕ್ಟ್, ಅದನ್ನು ಡಿಸ್ಕಸ್ ಮಾಡ್ತಾರೆ. ಆಮೇಲೆ ಮಿಲಿಟ್ರಿ ಇನ್ವಾಲ್ವ್ಮೆಂಟು, ಯಾಕಂದರೆ ಇಸ್ರೇಲ್ ಈಸ್ ಒನ್ ಆಫ್ ದ ಕಂಟ್ರಿ ವೇರ್ ಆರ್ಮಿನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಇಟ್ಸ್ ಮ್ಯಾಂಡೇಟ್ರಿ. ಅಂದರೆ ಅಲ್ಲಿ ಕಾನ್ಸ್ಕ್ರಿಪ್ಷನ್ ಇದೆ, ಎಲ್ಲರೂ ಲೀಗಲಿ ಮಿಲಿಟ್ರಿ ಏಜ್ ಇರೋಂಥ ಯಂಗ್ ಪೀಪಲ್ ಎಲ್ಲರೂ ದೇ ವಿಲ್ ಬಿ ಕನ್ಸಿಡರ್ ಟು ಜಾಯಿನ್ ಆರ್ಮಿ. ಅದು ಇದೆ, ಬರೀ ಇಸ್ರೇಲ್ ಅಲ್ಲ, ಬೇರೆ ಬೇರೆ ದೇಶದಲ್ಲೂ ಇದೆ ಅದು. ಅದನ್ನು ಒಂದು ಎಲಿಮೆಂಟ್ ಆಗಿ ಡಿಸ್ಕಸ್ ಮಾಡ್ತಾರೆ. ಆಮೇಲೆ ಅವ್ರದ್ದು ಪೊಲಿಟಿಕಲ್, ಅಂದರೆ ಗವರ್ಮೆಂಟ್ ಹೆಂಗೆ ಪಾರ್ಟಿಸಿಪೇಟ್ ಮಾಡ್ತು ಈ ಎಕನಾಮಿಕ್ ರೆವಲ್ಯೂಷನ್, ಗವರ್ಮೆಂಟ್ ರೋಲ್ ಏನಿತ್ತು, ಪಾಲಿಸೀಸ್ ಏನಿತ್ತು, ಅದನ್ನು ಡಿಸ್ಕಸ್ ಮಾಡ್ತಾರೆ. ಆಮೇಲೆ ಅದೇ ಹಿಂಗೆ ಒಂದೊಂದನ್ನೇ ಡಿಸ್ಕಸ್ ಮಾಡ್ತಾ ದೇ ಕಂಪೇರ್, ಯಾಕೆ ಬೇರೆ ದೇಶಗಳಲ್ಲಿ ಈ ಥರದ್ದು ಒಂದು ಎಲಿಮೆಂಟ್ ಇದ್ರೂ ಏನು ಅಲ್ಲಿ ಮಿಸ್ಸಿಂಗು, ಇಲ್ಲಿ ಇಸ್ರೇಲಲ್ಲಿ ಏನಿದೆ ಅಂತ ದೇ ಡಿಸ್ಕಸ್. ದಟ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಆಮೇಲೆ ಜಸ್ಟ್ ಆ್ಯಡ್ ಟು ದಟ್, ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು, ಈಗ ಅಲ್ಲಿ ಮಿಲಿಟ್ರಿಗೆ ಹೋಗಬೇಕು ಅಂದರೆ ಇಟ್ಸ್ ನಾಟ್ ಲೈಕ್ ಏನಂತ ಹೇಳ್ತೀರಾ, ಮ್ಯಾಂಡೇಟ್ರಿ ಇದೆ ಮಾಡಲೇಬೇಕು, ಆಬ್ಲಿಗೇಷನ್ ಆ ಥರ ಇಲ್ಲ. ಅಂದರೆ ಇಲ್ಲಿ ಹೇಗೆ ಟಾಪ್ ಯೂನಿವರ್ಸಿಟೀಸ್ ಹೋಗಬೇಕು ಅಂತ ಇರುತ್ತೋ, ಅಲ್ಲಿ ಹಾಗೇನೆ ಡಿಫ್ರೆಂಟ್ ಇಲೈಟ್ ಯೂನಿಟ್ಸ್ ಇರುತ್ತಲ್ಲ, ಅಲ್ಲಿಗೆ ನಾನು ರಿಕ್ರೂಟ್ ಆಗಬೇಕು ಅನ್ನೋದು ಅಷ್ಟೇ ಕಾಂಪಿಟೇಟಿವ್ ಆಗಿ ಅಂದರೆ ಚಿಕ್ಕ ವಯಸ್ಸಿಂದನೇ ಬರುತ್ತೆ. ಸೊ ಆ್ಯಂಡ್ ಅಲ್ಲಿ ಪ್ರಾಬ್ಲಿ ಒನ್ ಆಫ್ ದ ಫ್ಯೂ ಕಂಟ್ರೀಸ್ ಅನ್ಸುತ್ತೆ ವೇರ್ ಮಿಲಿಟ್ರಿ ಮತ್ತು ಬಿಸ್ನೆಸ್ ಎರಡರಲ್ಲೂ ದರ್ ಲೈಕ್ ಇಂಟರ್ಮಿಂಗ್ಲಿಂಗ್ ಆಫ್ ಪೀಪಲ್. ಅಂದರೆ ಈಗ ಯಾರೊಬ್ಬ ಆರ್ಮಿಲಿ ಹೋಗ್ತಾನೆ, ಆರ್ಮಿಲಿ ಒಂದು ಸರ್ವಿಸ್ ಮುಗಿದ್ಮೇಲೆ ಹಿ ಕಮ್ಸ್ ಟು ಬಿಸ್ನೆಸ್ ಆ್ಯಂಡ್ ಹಿ ಡಸ್ ಅ ಸ್ಟಾರ್ಟಪ್. ಅಂದರೆ ಈಗ ಅವ್ರು ಹೇಳೋದೇನಂತಂದರೆ, ಈಗ ಒಬ್ಬ ಮಿಲಿಟ್ರಿ ಇರ್ತಾನೆ ಅಂದರೆ ಅವ್ನಿಗೆ ಹಿಲ್ ಹ್ಯಾವ್ ಎ ರಿಚ್ ಲೀಡರ್ಶಿಪ್ ಎಕ್ಸ್ಪೀರಿಯನ್ಸ್. ಅವ್ನಿಗೆ ಟಫ್ ಸಿಚುವೇಶನ್ಸ್ ಹೆಂಗೆ ಇದು ಮಾಡಬೇಕು, ಅಥವಾ ಜನಗಳ ಜೊತೆ ಹೆಂಗೆ ಇಂಟ್ರ್ಯಾಕ್ಟ್ ಮಾಡಬೇಕು, ಡಿಸಿಷನ್ ಹೆಂಗೆ ತೊಗೋಬೇಕು, ಈ ಥರ ಎಷ್ಟೊಂದು ಸ್ಕಿಲ್ಸ್ ಇರುತ್ತೆ. ಆ ಸ್ಕಿಲ್ಸು ಬಿಸ್ನೆಸ್ ಸೈಡಿಗೆ ಬರೋದಿಲ್ಲ. ಅಥವಾ ಈಗ ಒಂದು ಸೊ ಅದು ಎರಡು ಇಂಟರ್ಮಿಂಗಲ್ ಆದಾಗ ಅಲ್ಲಿ ದೆಲ್ ಬಿ ಅ ವೆರಿ ರೋಬಸ್ಟ್ ಇದ್ರ ಥರ. ಸೊ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ನಾನು ಇದು ನೋಡಿದ್ದು ಏನಂತ ಅಂದರೆ, ಈಗ ಹೇಗೆ ಒಂದು ಟೆಕ್ನಿಕಲ್ ನಾಲೆಡ್ಜ್ ಮತ್ತು ಮಿಲಿಟರಿ ಎಕ್ಸ್ಪೀರಿಯನ್ಸ್ ಹೇಗೆ ಬರುತ್ತೆ ಅನ್ನೋದಕ್ಕೆ, ಒಂದು ಯಾವುದೋ ಸ್ಪೆಸಿಫಿಕ್ ಹೆಲಿಕಾಪ್ಟರ್ ಹೋಗಬೇಕಾದ್ರೆ ತುಂಬ ಜನ ಪೈಲಟ್ಸ್ಗೆ ಬ್ಯಾಕ್ ಏಕ್ ಬರ್ತಾ ಇರುತ್ತೆ. ಸೊ ಅದನ್ನು ಹೆಂಗೆ ಸಾಲ್ವ್ ಮಾಡ್ತೀರಂತ, ವಿಚ್ ಇಸ್ ನಾಟ್ ವಾಟ್ ಯು ಫೈಂಡ್ ಇನ್ ಅ ಟಿಪಿಕಲ್ ಸಿನಾರಿಯೋ. ಇಟ್ಸ್ ಲೈಕ್ ಆರ್ಮಿಯವರು ನಾವು ಫೈಟ್ ಮಾಡ್ತೀವಿ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವರು ಇದು ಮಾಡ್ತಾರೆ. ಸೊ ಇಲ್ಲಿ ದರ್ ಇಸ್ ಅ ಕ್ರಾಸ್ ಡೊಮೇನ್ ಆ್ಯಂಡ್ ಕ್ರಾಸ್ ಫಂಕ್ಷನಲ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅವರು ಈ ಸೀಟಲ್ಲಿ ಒಂದು ಹೋಲ್ ಮಾಡಿ ಎಲ್ಲಿ ಇದಾಗ್ತಾ ಇದೆ, ಹೇಗೆ ವೈಬ್ರೇಷನ್ಸ್ ಆಗ್ತಿದೆ, ಅದೆಲ್ಲ ಸಿಮ್ಯುಲೇಟ್ ಮಾಡಿ ದೇ ಫೈಂಡ್ ದ ಸೊಲ್ಯೂಷನ್. ಸೊ ಐ ಥಿಂಕ್ ದಟ್ ಐ ಫೈಂಡ್ ಇಟ್ ಫ್ಯಾಸಿನೇಟಿಂಗ್. ಮತ್ತೆ ಅದೇ ಚಾಪ್ಟರ್ ಅಲ್ಲಿ ಇನ್ನೊಂದು ಹೆಲಿಕಾಪ್ಟರ್ ಕತೆ ಬರುತ್ತೆ ಗುರು. ಅದು ಒಂದ್ ಸ್ವಲ್ಪ ಬುಲ್ಡೆ ಅನ್ಸ್ಬಿಡ್ತು ನನ್ಗೆ. ಅದೇ ಏನು ಅಂದ್ರೆ, ಯಾರೋ ಒಬ್ಬ ಇಸ್ರೇಲಿ ಸೋಲ್ಜರ್ ಎಲ್ಲೋ ಸಿಕ್ಕಾಕೊಂಡಿರ್ತಾನೆ. ಸೊ ಹೆಲಿಕಾಪ್ಟರ್ ಅಲ್ಲಿ ಲ್ಯಾಂಡ್ ಮಾಡಕ್ ಆಗಲ್ಲ ಅನ್ಬಿಟ್ಟು ಅದ್ಯಾವ್ದೋ ಹೆಲಿಕಾಪ್ಟರ್ ಪೈಲಟ್ ಆ ಹೆಲಿಕಾಪ್ಟರ್
ಬ್ಯಾಕ್ ಹಿಂದ್ಗಡೆ ಒಂದು ರೋಟರ್ ವೀಲ್ಸ್ ಇರುತ್ತಲ್ಲ, ರೋಟರ್ ವಿಂಗ್ಸ್, ಅದರ್ನಲ್ಲೇ ಬೆಳೆದಿರೋ ಅಂತ ಒಂದು ಗಿಡನ ಕಟ್ ಮಾಡ್ಬಿಟ್ಟು ಕೆಳಗಡೆ ಲ್ಯಾಂಡ್ ಮಾಡಿ ಅವನ್ನ ರೆಸ್ಕ್ಯೂ ಮಾಡ್ದ ಅಂತ ಒಂದಿದೆ ಸಣ್ಣ ಎಪಿಸೋಡ್. ಅದು ನನ್ಗೆ ಯಾಕೋ ಸಖತ್ ಒಂಥರ ಸೀರಿಯಲ್ ಕತೆ ತರ ಅನ್ನಿಸ್ತು. ಸೊ ಅದು ನನ್ಗೆ I found it to be slightly exaggerated, but ಇರ್ಲಿ. ಇನ್ನೊಂದು ವಿಷಯ ಅಂದ್ರೆ ನನಗೆ ತುಂಬಾ ಅಂದ್ರೆ ಗೊತ್ತಾಗಿದ್ದು ಪುಸ್ತಕ ಓದ್ಬೇಕಾದ್ರೆ ಅಂದ್ರೆ ಇಸ್ರೇಲ್ ನಲ್ಲಿರುವಂತಹ ಇಸ್ರೇಲಿ ಆರ್ಮಿ ನಲ್ಲಿರುವಂತಹ ಒಂದು ಇನ್ಫಾರ್ಮಲ್ ಕಲ್ಚರ್. ಅಂದ್ರೆ ಈಗ ನಿಮ್ಮನ್ನ ಆರ್ಮಿನಲ್ಲಿ ಯೂಶಲಿ ಹಿಂಗೆ ಅಂದ್ರೆ ಯು ಆರ್ ಪೇಡ್ ಅಂಡ್ ಯು ಆರ್ ಕಮಾಂಡೆಡ್ ಟು ಫಾಲೋ ಆರ್ಡರ್ಸ್, ರೈಟ್? ನೀವು ಹೇಳಿದ್ದನ್ನ ನಿಮ್ ಸೀನಿಯರ್ಸ್ ಹೇಳಿದ್ದನ್ನ ಮಾಡ್ಬೇಕು. ಆದ್ರೆ ಇಸ್ರೇಲಿ ಆರ್ಮಿನಲ್ಲಿ, ವಿಚ್ ಇಸ್ ಅ ವೆರಿ ಸ್ಟ್ರೇಂಜ್ ಥಿಂಗ್, ಆರ್ಮಿ ಅಂದ್ರೆ ಇದೇ ತರ ಇರ್ಲೇಬೇಕು ಅಂತ. ಆರ್ಮಿನಲ್ಲಿ, ಇಸ್ರೇಲಿ ಆರ್ಮಿನಲ್ಲಿ ನಿಮ್ಗೆ ಯು ಕ್ಯಾನ್ ಕ್ವೆಶ್ಚನ್ ಯುವರ್ ಓನ್ ಜನರಲ್, ಯುವರ್ ಓನ್ ಮ್ಯಾನೇಜರ್, ಯುವರ್ ಓನ್ ಕಮಾಂಡರ್ ಅಂಡ್ ಸೇ, ಇಲ್ಲ ನೀನು ಹಿಂಗ್ ಮಾಡೋ ಬದಲು ಹಂಗೆ ಯಾಕೆ ಮಾಡಬಾರ್ದು ಅಂತ ನೀವು ಪ್ರಶ್ನೆ ಕೇಳ್ಬೋದು. ಆ ಪ್ರಶ್ನೆ ಕೇಳ್ಬೋದು. ಮತ್ತೆ ನೀವು ನನಗೆ ಈ ಜನರಲ್ ಇಷ್ಟ ಇಲ್ಲ, ಇವನು ನನ್ನನ್ನ ನಡೆಸಕ್ಕೆ ಸಮರ್ಥನಲ್ಲ ಅಂತ ನೀವು ಕಂಪ್ಲೇಂಟ್ ಕೂಡ ಮಾಡ್ಬೋದು. ಯಾವುದೇ ಒಂದು ಆರ್ಮಿನಲ್ಲಿ ಈ ತರ 360 ಫೀಡ್ಬ್ಯಾಕ್ ಅಥವಾ 360 ಡಿಗ್ರೀಸ್ ಅಪ್ರೈಸಲ್ ಇರಲ್ಲ. ಸೊ ಇದು ನನಗೆ ತುಂಬಾ ಒಂಥರ ಯುನೀಕ್ ಮತ್ತು ತುಂಬಾ ಹಿಡಿಸಿದಂತ ಒಂದು ವಿಷಯ ಬಂತು. ಯಾಕೆಂದ್ರೆ ಅವನು ಅದನ್ನೇ ಹೇಳ್ತಾನೆ, ಆ ಪುಸ್ತಕದಲ್ಲಿ ಕ್ಲೀನ್ ಆಗಿ ವಿವರಿಸಿದ್ದಾರೆ ನೋಡು. ಜಾರ್ಡನ್, ಈಜಿಪ್ಟು ಸುತ್ತಲೂ ಫುಲ್ ಅರಬ್ ನೇಷನ್ಸ್ ಇರೋದು. ನಾವು ಒಂದು ರೆಗ್ಯುಲರ್ ಆರ್ಮಿ ಸ್ಟ್ರಕ್ಚರ್ ಅನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ನಮ್ಮ ಸೇನೆಯಲ್ಲಿ ಅಥವಾ ನಮ್ಮ ಡಿಫೆನ್ಸ್ ಫೋರ್ಸಸ್ ಅಲ್ಲಿ ಇವಾಗ ಇರೋದಕ್ಕಿಂತ 10ರಷ್ಟು ಸೋಲ್ಜರ್ಗಳು ಬೇಕಾಗತ್ತೆ. ಆದ್ರೆ ನಾವು ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡುವಂತಹ ಲೀಡರ್ಶಿಪ್ ನ ನಾವು ಸೈನ್ಯಕ್ಕೆ ತಂದ್ರೆ, ಆ ಲೀಡರ್ಶಿಪ್ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ಸ್ ತಗೊಂಡ್ರೆ ನಮ್ಗೆ ಅಷ್ಟು ಜನರ ಬಳಕೆ ಬೇಕಾಗಲ್ಲ. ಅಂದ್ರೆ ನಾವು ಹೇಳಿದ್ದನ್ನ ಫಾಲೋ ಮಾಡಕ್ ಒಂದೇ ಅಲ್ಲ, ನಿಮ್ಮ ಬುದ್ಧಿನೂ ಯೋಚನೆ ಮಾಡ್ಕೊಂಡು ನಡೆಸುವಂತ ನಾಯಕರನ್ನ ಇಸ್ರೇಲಿ ಆರ್ಮಿ ಸೃಷ್ಟಿಸ್ತಾರೆ. ಡಿಫೆನ್ಸ್ ಫೋರ್ಸಸ್, ಡಿಫೆನ್ಸ್ ಫೋರ್ಸಸ್ ನ ಜನ ಒಂದು ಬಿಸ್ನೆಸ್ ನಡೆಸ್ತಾ ಇದ್ದಾರೆ, ಪಾಲಿಟಿಕ್ಸ್ ಹೋಗ್ತಾ ಇದ್ದಾರೆ. ಅದರಿಂದಾಗಿ ಡಿಸಿಷನ್ ಮೇಕಿಂಗ್ ಇಸ್ ಅ ಲಾಟ್ ಮೋರ್ ಕ್ಲೆವರರ್, ಇಟ್ ಇಸ್ ಲಾಟ್ ಆನ್ ದ ಗ್ರೌಂಡ್. ಸೊ ಇದು ಮಿಲಿಟರಿಲಿ ಇನ್ನೊಂದು ನಾನು ಡಿಫ್ರೆಂಟ್ ಥಿಂಗ್ ಅಬ್ಸರ್ವ್ ಮಾಡಿದ್ದು ಅಂತಂದ್ರೆ, ಅಂದ್ರೆ ಈಗ ಬೇರೆ ಕಂಟ್ರೀಸ್ಲಿ ಎಷ್ಟೊಂದು ಸಪೋಸ್ ದರ್ ಇಸ್ ಅ ಮಿಲಿಟರಿ ಫೇಲ್ಯೂರ್ ಆ ಥರ ಏನಾದ್ರೆ ಅದ್ರದ್ದು ಇಂಟರ್ನಲ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಅಥವಾ ಇಟ್ಸ್ ಲೈಕ್ ನ್ಯಾಷನಲ್ ಸೆಕ್ಯೂರಿಟಿ ಸೀಕ್ರೆಟ್ ಆ ಥರ ಹೇಳಿ ದೇ ಡೋಂಟ್ ಬ್ರಿಂಗ್ ಇಟ್ ಔಟ್ ಇನ್ ದ ಓಪನ್. ಬಟ್ ಇಲ್ಲಿ ಅದರ ಥರ ಫೇಲ್ಯೂರ್ಸ್ ಆಗಿದ್ರೆ ದಟ್ ಕೈಂಡ್ ಆಫ್ ದ ಡಿಸ್ಕಷನ್ಸ್ ಅಂಡ್ ಟ್ರಯಲ್ಸ್ ವಿಲ್ ಬಿ ಆಕ್ಚುಲಿ ಹೆಲ್ಡ್ ಇನ್ ಪಬ್ಲಿಕ್ ಅಂಡ್ ದೇ ಟೇಕ್ ಆಕ್ಷನ್ ಆನ್ ದಟ್. ಸೊ ಅದು ಐ ಫೌಂಡ್ ಇಟ್ ವೆರಿ ಫ್ಯಾಸಿನೇಟಿಂಗ್. ಅಂಡ್ ಪ್ರಾಬ್ಲಿ ಇದು ಇಟ್ ವಿಲ್ ಏನಂತ ಹೇಳ್ತೀರಾ, ಅಲ್ಲಿ ಹೇಗೆ ಇನ್ಫಾರ್ಮಲ್ ಸ್ಟ್ರಕ್ಚರ್ ಇದೆ ಅಥವಾ ಆ ಹೋಲ್ ಹೈರಾರ್ಕಿ ಇಲ್ಲ ಅಂತ ಹೇಳ್ತೀವಲ್ಲ, ಸೊ ಅದು ಇಲ್ಲೂ ಇಟ್ ಕ್ರೀಪ್ಸ್ ಇನ್ ಅಂಡ್ ದೋಸ್ ಆರ್ ಥಿಂಗ್ಸ್ ಹೆಲ್ಪ್ ಅಂತ ಅನ್ಸುತ್ತೆ. ಆಕ್ಚುಲಿ ಮಿಲಿಟರಿನ ಎಕ್ಸ್ಪ್ಲೈನ್ ಮಾಡೋದು ಅದಕ್ಕೆನೆ. ಒಂದು ನಮಗೆ ಗೊತ್ತಲ್ವಾ, ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಕರೀತಾರೆ ಎಲ್ಲರೂ. ಸೊ ನಮಗೆ ನೀಡ್ ಇದ್ದಾಗ ಒಂದು ಯೋಚನೆ ಇದೆ, ಏನು ಎಲ್ಲ ಜನರಿಗೂ ಈ UBI ನಲ್ಲಿ ಅದೇ ಹೇಳೋದಲ್ವಾ, ಎಲ್ಲರಿಗೂ ಅವ್ರದ್ದು ಬೇಸಿಕ್ ನೆಸೆಸಿಟೀಸ್ ಕೊಟ್ಬಿಡಿ, ಅವರೆಲ್ಲ ಅವಾಗ ಬೇಸಿಕ್ ನೆಸೆಸಿಟೀಸ್ ಕವರ್ ಆದಮೇಲೆ ಅವರು ಜೀವನ ಎಲ್ಲ ಆರಾಮಿರುತ್ತೆ, ಅವ್ರದ್ದು ಕ್ರಿಯೇಟಿವಿಟಿ ಹೊರಗೆ ಬರುತ್ತೆ, ಅವರು ಆರ್ಟಿಸ್ಟ್ಗಳಾಗ್ತಾರೆ, ಇನೋವೇಟರ್ಸ್ ಆಗ್ತಾರೆ ಅಂತ. ಸೊ ಈ ಥರದ ಎಕ್ಸಾಂಪಲ್ಸ್ ನೋಡಿದ್ರೆ ಇಸ್ರೇಲ್ದು ಎಕ್ಸಾಂಪಲ್ಲು, ಆಮೇಲೆ ಬೇರೆ ಎಲ್ಲ ನಮಗೆ ಕಂಟ್ರೀಸಲ್ಲಿ ಗೊತ್ತು ಎಲ್ಲಿ ತುಂಬ ಕಷ್ಟ ಇರುತ್ತೆ ಜೀವನ, ದಿನನಿತ್ಯ ಜೀವನ, ಜನ ಅಲ್ಲಿ ಮೋರ್ ಕ್ರಿಯೇಟಿವ್ ಆಗಿರ್ತಾರೆ. ಯಾಕಂದರೆ ಅವರಿಗೆ ಅದು ಸರ್ವೈವಲ್. ನೀವು ಬದುಕಬೇಕು ಅಂದರೆ ಯು ಹ್ಯಾವ್ ಟು ಬಿ ಕ್ರಿಯೇಟಿವ್, ಅಂದರೆ ಆವಾಗ ದಟ್ ಬ್ರಿಂಗ್ಸ್ ಔಟ್ ಪೊಟೆನ್ಷಿಯಲ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂತ. ಇಸ್ರೇಲ್ದು ಅದೇ ಇರೋದು. ಅವ್ರದ್ದು ಹೆಂಗೆ ಹುಟ್ಟಿದ್ದು ಇಸ್ರೇಲು, ಆಮೇಲೆ ಅವ್ರ ಸುತ್ತಮುತ್ತ ಇರೋ ನೈಬರ್ಸು, ಅವ್ರದ್ದು ಎಷ್ಟೋ ಕಂಟ್ರೀಸ್ ಇದ್ದಾವೆ ಸುತ್ತ ಇರೋದು, ಎಲ್ಲ ಅರಬ್ ಕಂಟ್ರೀಸು. ಆಮೇಲೆ ಅವರು ಇಸ್ರೇಲ್ ಎಸ್ಟಾಬ್ಲಿಷ್ ಆದಾಗಿಂದನೂ ದೇ ವಾಂಟೆಡ್ ಟು ಡೆಸ್ಟ್ರಾಯ್
ಇಸ್ರೇಲ್. ಅವ್ರು ರೆಕಗ್ನೈಸು ಮಾಡಿರ್ಲಿಲ್ಲ ಇಸ್ರೇಲ್ನ ಒಂದು ಕಂಟ್ರಿ ಆಗಿ, ಸುತ್ತಮುತ್ತ ಇರೋ ನೇಬರ್ಸು. ಆಮೇಲೆ ಪ್ರತಿಯೊಬ್ರು ಇಸ್ರೇಲ್ನ ಸರ್ವನಾಶ ಮಾಡಬೇಕು ಅಂತಾನೆ ಪಣ ತೊಟ್ಟವ್ರು ಮುಂಚೆಯಿಂದನು. ಆ ಥರದ್ದು ಎನ್ವಿರಾನ್ಮೆಂಟ್ ಅಲ್ಲಿ ಇಸ್ರೇಲಿಗಳು ಇದ್ದಿದ್ದು. ಆಮೇಲೆ 65 ವರ್ಷದವ್ರದ್ದು ಹಿಸ್ಟ್ರಿನಲ್ಲಿ 7 ಸಲ ಅವ್ರ ಮೇಲೆ ಅಟ್ಯಾಕ್ ಆಗಿದೆ, 7 ಯುದ್ಧಗಳನ್ನ ಮಾಡಿದ್ದಾರೆ ಅವರು. ಇಮಿಡಿಯೇಟ್ಲಿ ಇಂಡಿಪೆಂಡೆನ್ಸ್ ಆಗ್ತಿದ್ದಂಗೆನೆ ಅವರಿಗೆ ಬ್ರಿಟಿಷರು 2 ಕಂಟ್ರಿ ಸಪ್ರೇಟ್ ಮಾಡಿ, ನಮ್ದು ಇಂಡಿಯಾ ಪಾಕಿಸ್ತಾನ್ ಅವರು ಸಪ್ರೇಟ್ ಮಾಡಿದ್ರಲ್ಲ, ಹಂಗೇನೆ ಮುಂಚೆ ಇದ್ದಿದ್ದ ಪ್ಯಾಲೆಸ್ತೇನಲ್ಲಿ ಒಂದಷ್ಟು ಜಾಗನ ಇಸ್ರೇಲಿಗಳು ಯಹೂದಿಗಳಿಗೆ ಕೊಟ್ಟು ಇನ್ನು ಅರ್ಧ ಪ್ಯಾಲೆಸ್ತೇನಿಯನ್ ಇವ್ರಿಗೆ ಅಂತ ಕೊಟ್ಟಿದ್ದು. ಸೊ ಹಂಗ ಆಗ್ತಿದ್ದಂಗೆನೆ ಯುದ್ಧ ಶುರು ಆಯ್ತು. ಇಮಿಡಿಯೇಟ್ ಆಗಿ ಈಜಿಪ್ಟು, ಜೋರ್ಡನ್ನು ಆ ದೇಶಗಳೆಲ್ಲ ಸೇರ್ಬಿಟ್ಟು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದ್ವು. ಸೊ ಆ ಥರದ್ದು ಹಾಸ್ಟೈಲ್ ಎನ್ವಿರಾನ್ಮೆಂಟ್ ಅಲ್ಲಿ ಬದುಕೋಕ್ ಶುರು ಮಾಡಿದ್ದವರು. ಸೊ ಅದು ಹೆಂಗೆ ಅವ್ರದ್ದು ಕಲ್ಚರ್ನ ಅಂದ್ರೆ ಅಂತ ಎನ್ವಿರಾನ್ಮೆಂಟ್ ಅಲ್ಲಿ ಸರ್ವೈವ್ ಆಗೋದಕ್ಕೆ ಏನೇನು ಇನೋವೇಷನ್ ಅವ್ರು ಮಾಡ್ಬೇಕಾಯ್ತು, ಕ್ರಿಯೇಟಿವಿಟಿ ತರಬೇಕಾಯ್ತು ಅಂತ. ಅದೇ ಒಂದಿರೋದು ಅಷ್ಟೊಂದು ಕಷ್ಟ ಇದ್ರೆ ಅವರು ಸೋತೋಗ್ಬಿಡ್ತಾರೆ, ಅಂದ್ರೆ ಆ ದೇಶ ಸುಮ್ಮನೆ ಬಗ್ಬಿಟ್ಟು ಲೈಕ್ ಇಟ್ ವಿಲ್ ಗೆಟ್ ಡಿಫೀಟೆಡ್, ಅದು ಒಂದು. ಇಲ್ಲ ಅಂತಂದ್ರೆ ಯು ಹ್ಯಾವ್ ಟು ಟರ್ನ್ ಆಲ್ ದ ಹಾಸ್ಟಿಲಿಟಿ, ಎಲ್ಲ ಏನು ಅಡ್ವರ್ಸಿಟಿ ಇದೆ ಅದನ್ನ ನಿಮ್ಮ ಅಡ್ವಾಂಟೇಜಿಗೆ ಯೂಸ್ ಮಾಡ್ಕೋಬೇಕು ಅಂತ. ಸೊ ಇಸ್ರೇಲ್ದ ಕತೆ ಅದೇ, ಏನೇನು ಅಡ್ವರ್ಸಿಟಿ ಇದೆ ಅದನ್ನೆಲ್ಲ ಅವರು ತಮ್ಮ ಅಡ್ವಾಂಟೇಜ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಇದು ಆರ್ಮಿದು ಯಾಕೆ ಅವರು ಇಸ್ರೇಲಿ ಆರ್ಮಿ ಯಾಕೆ ಡಿಫ್ರೆಂಟ್ ಫ್ರಮ್ ಅದರ್ ಆರ್ಮೀಸ್ ಅನ್ನೋದು ಇದೇ ರೀಸನ್. ಅವ್ರದ್ದು ಪಾಪ್ಯುಲೇಷನ್ನು ತುಂಬ ಕಡಿಮೆ, ಇವಾಗ 7 ಮಿಲಿಯನ್ ಇದೆ, ಬಟ್ ಶುರು ಆದಾಗ ಇಟ್ ವಾಸ್ ಲೆಸ್ ದೆನ್ 1 ಮಿಲಿಯನ್ ಅಷ್ಟು ಇರೋದು. ಸುತ್ತಮುತ್ತ ಇರೋ ಅರಬ್ ಕಂಟ್ರೀಸ್ ಅಲ್ಲಿ ಒಂದೊಂದು ಕಂಟ್ರಿ ಆರ್ಮಿ ಸೈಜೇ ತುಂಬ ಜಾಸ್ತಿ ಇದೆ ಇವ್ರದ್ದು ಇಡೀ ಪಾಪ್ಯುಲೇಷನ್ಗಿಂತ. ಹಾಗಾಗಿ ದೇ ಕ್ವಿಕ್ಲಿ ರಿಯಲೈಸ್ಡ್ ನಾವು ಸೈಜಲ್ಲಿ ಆಮೇಲೆ ಕ್ವಾಂಟಿಟಿನಲ್ಲಿ ಕಂಪೀಟ್ ಮಾಡೋಕ್ಕಾಗಲ್ಲ. ಸೊ ನಮ್ದೇನಿದ್ರು ಟೆಕ್ನಾಲಜಿಕಲ್ ಅಡ್ವಾಂಟೇಜ್ ಇರಬೇಕು, ಆಮೇಲೆ ಸ್ಟ್ರಾಟಜಿ ಅಂದರೆ ಟೆಕ್ನಾಲಜಿ ಮತ್ತು ಸ್ಟ್ರಾಟಜಿ ಇಟ್ಕೊಂಡಿರ್ಬೇಕು, ಹಂಗಾದ್ರೆ ಮಾತ್ರ ನಾವು ಗೆಲ್ಲೋದಕ್ಕೆ ಸಾಧ್ಯ ಅಂತ ದೇ ರಿಯಲೈಸ್ಡ್. ಆಮೇಲೆ ಅದು ಡಿಫ್ರೆನ್ಸ್ ಹೇಳಿದ್ರಲ್ಲ, ಅವ್ರದ್ದು ಸ್ಟ್ಯಾಂಡಿಂಗ್ ಆರ್ಮಿ ತುಂಬ ಕಡಿಮೆ, ರಿಸರ್ವ್ ಫೋರ್ಸ್ ಅಂತ ಇದೆ. ರಿಸರ್ವ್ ಫೋರ್ಸ್ ಅಲ್ಲಿ ಇರೋರು ಹೆಂಗೆ ಅಂದರೆ ಅವರು ಲೈಕ್ ಎವ್ರಿಬಡಿ ಇನ್ ದ ಪಾಪ್ಯುಲೇಷನ್ ವಿಲ್ ಬಿ ಟ್ರೈನ್ಡ್. ಅದು ಡಿಫ್ರೆನ್ಸ್. ವಾಸುಕಿ ಮುಂಚೆ ವಾಲಂಟ್ರಿ ಅಂತ ಹೇಳಿದ್ರಲ್ಲ, ಇಟ್ಸ್ ನಾಟ್ ವಾಲಂಟ್ರಿ. ಎವ್ರಿಬಡಿ ಅಂದ್ರೆ ಎಲ್ಲಿ ಯಾವ ಗ್ರೂಪಿಗೆ ಟ್ರೈನ್ ಆಗ್ತಾರೆ ಅದು ಡಿಫ್ರೆಂಟು. ದೇ ಕ್ಯಾನ್ ಚೂಸ್ ವೇರ್ ದೇ ವಾಂಟ್ ಟು ಅಪ್ಲೈ, ಬಟ್ ಆರ್ಮಿ ಸರ್ವಿಸ್ ಇಸ್ ಕಂಪಲ್ಸರಿ. ಅದು ಇಸ್ರೇಲಲ್ಲಿದೆ, ಸಿಂಗಾಪುರಲ್ಲಿದೆ, ಸೌತ್ ಕೊರಿಯಾದಲ್ಲಿದೆ. ಕಾಮನ್ ಎಲಿಮೆಂಟ್ ಏನು ಅಂದರೆ ಇವೆಲ್ಲ ಸಣ್ಣ ಸಣ್ಣ ಕಂಟ್ರಿಗಳು, ಆಮೇಲೆ ಅವುಗಳದ್ದು ಅಡ್ವರ್ಸಿಟಿ ಇದೆಯಲ್ಲ, ಥ್ರೆಟ್ ಲೆವೆಲ್ಲು ಅದು ತುಂಬ ಜಾಸ್ತಿ. ಯಾವಾಗ್ಲೂ ಅದೊಂದು ಥ್ರೆಟ್ ಇದೆ. ಈಗ ಸೌತ್ ಕೊರಿಯಾಗೆ ನಾರ್ತ್ ಕೊರಿಯಾ ಸಿಯೋಲ್ ಅವ್ರದ್ದು ಕ್ಯಾಪಿಟಲ್ಗೆ ಹತ್ರ ಅವ್ರದ್ದು ದೊಡ್ಡ ಆರ್ಮಿ ಬೇಸ್ ಇದೆ ನಾರ್ತ್ ಕೊರಿಯಾದ್ದು. ಆಮೇಲೆ ಸಿಂಗಾಪುರು ಜಪಾನ್ನ ಫೈಟ್ ಮಾಡಬೇಕಾಯ್ತು. ಆಮೇಲೆ ಇಂಡೋನೇಷ್ಯಾ ಜೊತೆ ಅದ್ರದ್ದು ಇಂಡೋನೇಷ್ಯಾ ಮಲೇಷಿಯಾ ಜೊತೆ ಅದ್ರದ್ದು ಏನೋ ಕಾನ್ಫ್ಲಿಕ್ಟ್ ಇದೆ. ಸೊ ಈ ಥರ ಎಲ್ಲ ಕಾನ್ಫ್ಲಿಕ್ಟ್ ಇರೋದಕ್ಕೆ ಮತ್ತೆ ಅವ್ರದ್ದು ಸೈಜ್ ತುಂಬ ಕಡಿಮೆ ಇರೋದಕ್ಕೆ ಅಲ್ಲಿ ಮ್ಯಾಂಡೇಟರಿ ಮಿಲಿಟರಿ ಸರ್ವಿಸ್ ಇದೆ. ಸೊ ಈ ರಿಸರ್ವ್ ಸರ್ವಿಸ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಒಂದು 18 ತಿಂಗಳು ಅಥವಾ ಒಂದು 2 ವರ್ಷದವರೆಗೂ ಟ್ರೈನಿಂಗ್ ಕೊಡ್ತಾರೆ. 18 ವರ್ಷ ಆದವರಿಗೆ ಅವ್ರದ್ದು ಆರ್ಮಿ ಟ್ರೈನಿಂಗ್ ಕೊಟ್ಬಿಟ್ಟು ದೆನ್ ದೇ ಸರ್ವ್ ಫಾರ್ ಸಮ್ ಟೈಮ್. ಆಮೇಲೆ ಅವರು ದೇ ಕ್ಯಾನ್ ಕಮ್ ಔಟ್ ಆಫ್ ದ ಆರ್ಮಿ, ಬಂದ್ಬಿಟ್ಟು ಅವ್ರದ್ದು ಬಿಸ್ನೆಸ್ಗಳು ಮಾಮೂಲಿ ಕೆಲಸಗಳು ಮಾಡ್ತಾರೆ. ಬಟ್ ವರ್ಷಕ್ಕೆ ಒಂದ್ಸತಿ ಹೋಗ್ಬಿಟ್ಟು ದೇ ಟ್ರೈನ್. ಅವಾಗ ಏನು ಯೂನಿಟ್ ಫಾರ್ಮ್ ಆಗಿರುತ್ತೆ, ಒಂದು 20 ಜನ ಆ ಥರದೊಂದು ಯೂನಿಟ್ ಇದ್ರೆ ಅವರು ಲೈಫ್ ಲಾಂಗ್ ದೇ ವಿಲ್ ಟ್ರೈನ್ ಟುಗೆದರ್. ನೀವು ವಾಪಸ್ ಹೋಗ್ಬಿಟ್ಟು ಒಬ್ನು ಯಾವುದೋ ಗ್ರೋಸರಿ ಸ್ಟೋರಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾನೆ, ಇನ್ನೊಬ್ನು ಯಾರೋ ಕಂಪ್ನಿ CEO ಆಗಿರ್ತಾನೆ, ಇನ್ನೊಬ್ನು ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ. ಬಟ್ ಆಮೇಲೆ ವರ್ಷಕ್ಕೊಂದ್ಸತಿ ಎಲ್ಲರೂ ಹೋಗ್ಬಿಟ್ಟು ದೇ ಟ್ರೈನ್ ಟುಗೆದರ್ ಆಸ್ ಎ ಯೂನಿಟ್. ಸೊ ಅದು ಒಂದು ಯುನೀಕ್ ಎಲಿಮೆಂಟ್ ಅಂತ ಹೇಳ್ತಾರೆ. ಯಾಕಂದ್ರೆ ಈಗ ಆರ್ಮಿನಲ್ಲಿ ಅದೊಂದು ಇದೆ ಅಲ್ಲ, ಲೈಕ್ ವೆನ್ ಯು ಸರ್ವ್ ಟುಗೆದರ್ ಅಕ್ರಾಸ್ ಸೋಷಿಯಲ್ ಬೌಂಡ್ರೀಸ್, ಅಕ್ರಾಸ್ ರಿಲಿಜಿಯಸ್ ಬೌಂಡ್ರೀಸ್, ಕ್ಲಾಸ್ ಬೌಂಡ್ರೀಸ್, ಜನ ಜೊತೆಗಿರ್ತಾರೆ ಅಂತ. ಸೊ ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಒನ್ ಯುನೀಕ್ ಥಿಂಗ್ ಇನ್ ಇಸ್ರೇಲ್. ಈಗ ಅಂದ್ರೆ ಈ ಬುಕ್ ಅಲ್ಲಿ ತುಂಬಾ ಕಾಮನಾಲಿಟೀಸ್ ಡಿಸ್ಕಸ್ ಮಾಡ್ತಾರೆ. ಸಿಂಗಾಪುರ್ ಅಲ್ಲೂ ಕಂಪಲ್ಸರಿ ಆರ್ಮಿ ಸರ್ವಿಸ್ ಇದೆ, ಸೌತ್ ಕೊರಿಯಾನಲ್ಲೂ ಇದೆ, ಆದ್ರೆ ಅಲ್ಲೂ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಬರುತ್ತೆ. ಬಟ್ ಇಸ್ರೇಲ್ ಕಂಪೇರ್ ಮಾಡಿದ್ರೆ ತೀರಾ ಕಮ್ಮಿ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಬರುತ್ತೆ, ತುಂಬಾ ಕಮ್ಮಿ ಬಂಡವಾಳ ಬರುತ್ತೆ. ಅದು ಯಾಕೆ ಅಂತ ಬುಕ್ ಅಲ್ಲಿ ಬರ್ದಿದ್ದಾರೆ. ಸ್ಟಾರ್ಟ್ಅಪ್ ಇದ್ರ ಬಗ್ಗೆ ಹೇಳ್ತಿದೀವಲ್ಲ, ಇಟ್ಸ್ ಬೆಟರ್ ಟು ಮೆನ್ಷನ್ ಸಮ್ ಆಫ್ ದ ಸ್ಟಾಟ್ಸ್. ಇಸ್ರೇಲ್ ಅಲ್ಲಿ ಇಸ್ರೇಲ್ ಹ್ಯಾಸ್
ಹೈಯೆಸ್ಟ್ ಡೆನ್ಸಿಟಿ ಆಫ್ ಸ್ಟಾರ್ಟ್ಅಪ್ಸ್. ಅಂದ್ರೆ ಪ್ರತಿ 1800 ಇಸ್ರೇಲಿಗಳಿಗೆ ಒಂದು ಸ್ಟಾರ್ಟ್ಅಪ್ ಕಂಪ್ನಿ ಇದೆ. ಅಂದ್ರೆ ಅಷ್ಟು ಡೆನ್ಸ್ ಆಗಿ ಒಂದು ದೇಶ ಅಷ್ಟೊಂದು ಸ್ಟಾರ್ಟ್ಅಪ್ಗಳನ್ನ ಪ್ರೊಡ್ಯೂಸ್ ಮಾಡಿದೆ. ಆಮೇಲೆ ಇಡೀ ಮೇನ್ಲ್ಯಾಂಡ್ ಯುರೋಪ್ ಇದೆಯಲ್ಲ, ಇಡೀ ಯುರೋಪಿಯನ್ ಕಂಪನೀಸ್ ನ್ಯಾಸ್ಡ್ಯಾಕ್ ಅಲ್ಲಿ ಲಿಸ್ಟ್ ಆಗಿರೋ ಇಡೀ ಯುರೋಪ್ದು ಎಲ್ಲ ಕಂಪನೀಸ್ಗಿಂತ ಇಸ್ರೇಲ್ದು 6 ಕಂಪ್ನಿಗಳು ಜಾಸ್ತಿ ಇದೆ. ಅಂದ್ರೆ ಬರೀ ಒಂದ್ ದೇಶ ವಿತ್ 7 million ಪಾಪ್ಯುಲೇಷನ್, ಅವ್ರದ್ದು ನಂಬರ್ ಆಫ್ ಕಂಪನೀಸ್ ಲಿಸ್ಟೆಡ್ ಇನ್ ನ್ಯಾಸ್ಡ್ಯಾಕ್ ನಮ್ದು ಇಡೀ ಯುರೋಪ್ ಅಲ್ಲಿರೋ ಎಲ್ಲ ಕಂಪ್ನಿಗಳಿಗಿಂತ ಜಾಸ್ತಿ ಇದೆ. ಸೊ ದಟ್ ಈಸ್ ದ ಬ್ಯಾಕ್ ಗ್ರೌಂಡ್. ಯಾಕಂದ್ರೆ ಇಟ್ಸ್ ನಾಟ್ ಲೈಕ್ ಇವಾಗ ಬೆಂಗಳೂರನ್ನ ನಾವು ಸಿಲಿಕಾನ್ ವ್ಯಾಲಿ ಅಂತ ಅಂತೀವಿ. ಇಟ್ಸ್ ನಾಟ್ ಜಸ್ಟ್ ದಟ್. ಈ ಸಿಲಿಕಾನ್ ವ್ಯಾಲಿನಲ್ಲಿರೋ ಡೆನ್ಸಿಟಿಗಿಂತನೂ ಜಾಸ್ತಿ ಇದೆ ಇಸ್ರೇಲ್ ಅಲ್ಲಿ. ಅಂದ್ರೆ ಇಫ್ ಯು ಡಿವೈಡ್ ದಟ್ ಬೈ ಟೋಟಲ್ ಪಾಪ್ಯುಲೇಷನ್, ಅಷ್ಟೊಂದು ಸ್ಟಾರ್ಟ್ಅಪ್ಗಳಿದಾವೆ. ಆಮೇಲೆ ಆ ಸ್ಟಾರ್ಟ್ಅಪ್ಗಳೆಲ್ಲ ನಮ್ಮ ಥರ ಏನೋ ಹಾಲು ಕೊಡ್ತೀವಿ, ಟೀ ಕೊಡ್ತೀವಿ ಆ್ಯಪಲ್ಲಿ, ದೋಬಿ ತಗೊಳ್ಳಿ ಆ್ಯಪಲ್ಲಿ, ಆ ಥರದ ಸ್ಟಾರ್ಟ್ಅಪ್ಗಳಲ್ಲ. ಅವೆಲ್ಲ ಕಟಿಂಗ್ ಎಡ್ಜ್ ಟೆಕ್ನಾಲಜಿ. ಯಾಕಂದರೆ ಆವಾಗಲೇ ಹೇಳಿದ್ನಲ್ಲ, ಅವರು ಮಿಲಿಟ್ರಿನಲ್ಲಿ ಹೆಂಗೆ ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್ ಫಾರ್ ದೆಮ್ ಅಂತಂದರು, ಹಾಗೇನೆ ಟೆಕ್ನಾಲಜಿನಲ್ಲೂ ಕಟ್ಟಿಂಗ್ ಎಡ್ಜ್ R&D ಆ ಥರದ್ದು ಟೆಕ್ನಾಲಜಿ ಇಂಪಾರ್ಟೆಂಟ್ ಹೊರತು ಅವರು ಸ್ಕೇಲ್, ಯಾಕಂದರೆ 7 million ಜನಕ್ಕೆ ಏನು ಬಿಲ್ಡ್ ಮಾಡೋಕ್ಕಾಗಲ್ಲ. ಅವ್ರದ್ದು ಮಾರ್ಕೆಟ್ನ ನಂಬ್ಕೊಂಡ್ರೆ ದೇ ಕೆನಾಟ್ ಸರ್ವೈವ್. ಆಮೇಲೆ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ಅವ್ರದ್ದು ತುಂಬ ಪ್ರೊಡ್ಯೂಸ್ ಮಾಡಿ ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದರೆ ಚೈನಾ ಥರ ಅವರಿಗೆ ಸಿಕ್ಕಾಪಟ್ಟೆ ರಿಸ್ಕ್. ಯಾಕಂದರೆ ನೈಬರಿಂಗ್ ಕಂಟ್ರೀಸ್ ಯಾವುದು ಫ್ರೆಂಡ್ಲಿ ಇಲ್ಲ, ಆಮೇಲೆ ತುಂಬ ಲ್ಯಾಂಡು ಇಲ್ಲ ಅವ್ರ ಹತ್ರ. ಸೊ ಹಾಗಾಗಿ ದೇ ವೆಂಟ್ ಅಹೆಡ್ ವಿತ್ ವೆರಿ ಹೈ ಟೆಕ್ ಕಂಪನೀಸ್. ಓಕೆ, ಅದೇ ಮತ್ತೆ ಅದೇ ಬುಕ್ ಅಲ್ಲಿ ಕಂಪೇರ್ ಮಾಡ್ತಾನಲ್ವಾ ಕಿ ಸೌತ್ ಕೊರಿಯಾ ಅಲ್ಲೂ ಸಿಂಗಾಪುರ್ ಅಲ್ಲೂ ಕಂಪಲ್ಸರಿ ಮಿಲಿಟರಿ ಸರ್ವಿಸ್ ಇದೆ, ಅಲ್ಲಿಗೂ ಇಸ್ರೇಲ್ಗೂ ಏನ್ ವ್ಯತ್ಯಾಸ, ಅಲ್ಲೂ ಯಾಕೆ ಅಷ್ಟೊಂದು ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಅಲ್ಲೂ ಬರ್ತಾ ಇದೆ ಬಟ್ ಇಸ್ರೇಲ್ ನಷ್ಟು ಯಾಕೆ ಬರ್ತಾ ಇಲ್ಲ ಅನ್ನೋದಕ್ಕೆ ಅವನು ಕಾರಣ ಹೇಳ್ತಾನೆ. ಬುಕ್ ಅಲ್ಲಿ ಒಂದು ಕಾರಣ ಇದೆ. ಏಷ್ಯನ್ಸ್, ದಟ್ ಈಸ್ ಏಷ್ಯನ್ ಸಾಮಾನ್ಯವಾಗಿ ಸಿಯೋಲ್ ಆಗ್ಲಿ ಅಥವಾ ಸಿಂಗಾಪುರ್ ಅಲ್ಲಾಗ್ಲಿ ರೂಲ್ಸ್ ಫಾಲೋ ಮಾಡೋ ಒಂದು ಅಗತ್ಯತೆ, ಅಥವಾ ಏಷ್ಯನ್ ಕಲ್ಚರ್ಸ್ ಅಲ್ಲಿ ದೊಡ್ಡವರು ಹೇಳಿದ್ದು ಅಥವಾ ರೂಲ್ಸ್ ಫಾಲೋ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ಬೆಳೆದಿದೆ. ಆದ್ರೆ ಅಲ್ಲಿ ಇನ್ಫಾರ್ಮಲ್ ನೇಚರ್ ಇರೋ ಕಾರಣದಿಂದಾಗಿ ಆ ರೂಲ್ಸ್ ಇಲ್ಲ. ಸೊ ನೀವು ಹೆಚ್ಚೆಚ್ಚು ಪ್ರಶ್ನೆ ಮಾಡ್ತಾ, ಇಫ್ ಯು ಕೀಪ್ ಆರ್ಗ್ಯೂಯಿಂಗ್ ಆರ್ ಡಿಬೇಟಿಂಗ್ ಅಬೌಟ್ ವಾಟ್ ಯು ಆರ್ ಡೂಯಿಂಗ್, ಆಗ ನಿಮ್ಮ ಕ್ವಾಲಿಟಿ ಆಫ್ ಡಿಸ್ಕಷನ್ಸ್ ಇಂಪ್ರೂವ್ ಆಗುತ್ತೆ, ಮತ್ತೆ ನೀವು ಮಾಡುವಂತ ಕೆಲಸಗಳು ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಇಸ್ರೇಲ್ ಅಲ್ಲಿ ಅದೇನೋ ಎರಡು ಪದಗಳಿದೆ, ತುಂಬಾ ಫನ್ನಿ ಆಗಿದೆ ಪದಗಳು. ಒಂದು ಪದ ಅಂದ್ರೆ ರೋಷ್ ಗದೋಲ್, ಅಂದ್ರೆ ಪೀಪಲ್ ಹೂ ಥಿಂಕ್ ವಿತ್ ಅ ಬಿಗ್ ಹೆಡ್. ಅಂದ್ರೆ ಏನಾದ್ರೂ ಇನ್ಸ್ಟ್ರಕ್ಷನ್ ಕೊಟ್ರೆ ಅದನ್ನ ಹೇಗೆ ಮಾಡ್ಬೇಕು, ಹೇಗೆ ಸ್ಮಾರ್ಟ್ ಆಗಿ ಮಾಡ್ಬೇಕು ಅನ್ನೋದು ಒಂದು ತರಹ ಬುದ್ಧಿ. ಇನ್ನೊಂದು ರೋಷ್ ಕಟನ್ ಅಂತ, ಅಂದ್ರೆ ಎಷ್ಟ್ ಹೇಳ್ತಾರೋ ಅಷ್ಟೇ ಕೆಲಸ ಮಾಡೋದು ಅಂತ. ಸೊ ನಿಮ್ಗೆ ಆ ತರ ಎನ್ಕರೇಜ್ಮೆಂಟ್ ಕೊಡ್ತಾರೆ ಟು ಟೇಕ್ ರಿಸ್ಕ್ಸ್, ಹೊಸದನ್ನ ಮಾಡಕ್ಕೆ, ಅಥವಾ ಅದೇ ರೂಲ್ಸ್ ಅನ್ನ ಆರ್ಡರ್ ನ ಫಾಲೋ ಮಾಡ್ಬೇಕು ಬಟ್ ಅದನ್ನ ಮಾಡೋ ಮೆಥಡ್ ಡಿಫ್ರೆಂಟ್ ಆಗಿರ್ಬೋದು ಅನ್ನೋದು ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ಎಕ್ಸಾಂಪಲ್ಸ್ ಜೊತೆ ಕೊಟ್ಟಿದ್ದಾನೆ. ಇಟ್ಸ್ ವೆರಿ ನೈಸ್ bunch of examples there. Yeah, actually just to add to that, igantra Asian ಅಥವಾ ಓರಿಯೆಂಟಲ್ ಕಲ್ಚರ್ಸ್ ಅಲ್ಲಿ they emphasize on the collectivism. ಅಂದ್ರೆ ಒಂದು ಗ್ರೂಪ್ ಇದಾಗಬೇಕು and then ಅಂದ್ರೆ ಇದು ಜಾಸ್ತಿ ಇರುತ್ತೆ. ಬಟ್ ಈಗ if you take the western culture, it's more about individualism. So culture, just American, North American culture. ಯುರೋಪ್ ಅಲ್ಲೂ ಕಲೆಕ್ಟಿವಿಸಮ್ ತುಂಬಾ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರನೇ ಸ್ಟಾರ್ಟ್ಅಪ್ಸ್ ಇನ್ ಯುರೋಪ್ ಆಲ್ಸೋ. ಬಟ್ ಹಂಗೆ ತಗೊಂಡ್ರೆ ದ ಹೋಲ್ ವೆಸ್ಟರ್ನ್ ಥಿಂಕಿಂಗ್ ಇಟ್ಸ್ ಕೈಂಡ್ ಆಫ್ ಒರಿಜಿನೇಟೆಡ್ ಫ್ರಮ್ ಯುರೋಪ್ ಅಲ್ವಾ. ಸೊ ಆ ಥರ ತಗೊಂಡು ಇಟ್ಸ್ ನಾಟ್ ಒರಿಜಿನೇಟೆಡ್ ಇನ್ ಅಮೆರಿಕಾ. ಅಂದ್ರೆ ಇಂಡಿವಿಜುವಲಿಸಮ್ ಅನ್ನೋದು, ಇಂಡಿವಿಜುವಲ್ ರೈಟ್ಸ್ ಅದೆಲ್ಲ, ಅದಕ್ಕೋಸ್ಕರನೇ ಅಮೆರಿಕಾ ಇಸ್ ದ ಓನ್ಲಿ ಕಂಟ್ರಿ ವಿಚ್ ಗ್ಯಾರಂಟೀಸ್ ಫ್ರೀಡಮ್ ಆಫ್ ಸ್ಪೀಚ್ ಇನ್ ಕಾನ್ಸ್ಟಿಟ್ಯೂಷನ್. ಈವನ್ UK ನಲ್ಲೂ ಫ್ರೀಡಮ್ ಆಫ್ ಸ್ಪೀಚ್ಗೆ ಗ್ಯಾರಂಟಿ ಇಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಬಟ್ ದ ಪಾಯಿಂಟ್ ಇಸ್ ವ್ಯಾಲಿಡ್. ದಟ್ ಹೋಲ್ ಅಡಿಯರೆನ್ಸ್ ಟು ಗ್ರೂಪ್ ಅದು ಜಾಸ್ತಿ ಇದೆಯಲ್ಲ. ಈಗ ಮುಕುಂದ್ ಹೇಳ್ದಂಗೆ, ಈಗ
ಈಗ ಐ ಥಿಂಕ್ ಬುಕ್ಕಲ್ಲೂ ಹೇಳ್ತಾನೆ ಅಂತ ಸೌತ್ ಕೊರಿಯಲ್ಲೆಲ್ಲ ದಟ್ ಫಿಯರ್ ಆಫ್ ಫೇಲ್ಯೂರ್ ಅಂಡ್ ಒಂಥರ ಏನೋ ಶುರು ಮಾಡಿ ಅದು ಫೇಲ್ ಆಗಿ ದ ಗ್ರೂಪ್ ಯಾಕೋ ಇದೆಲ್ಲ ಮಾಡ್ಬೇಕಿತ್ತು ಅಂದ್ರೆ ಸುಮ್ಮನೆ ಯಾಕೆ ಹೊಸ ಕಂಪ್ನಿ ಶುರು ಮಾಡಿದೆ, ಒಳ್ಳೆ ಕಂಪ್ನಿ ಸೇರ್ಕೊಳ್ಳೋದಲ್ವಾ, ಏನೋ ದಟ್ ಹೋಲ್ ಥಿಂಗ್ ಬರುತ್ತೆ ಅಂತ. ಆ್ಯಂಡ್ ಜಸ್ಟ್ ಸೌತ್ ಕೊರಿಯಾದ ಓದ್ಬೇಕಾದ್ರೆ ಐ ರಿಮೆಂಬರ್ಡ್ ಮಾಲ್ಕಮ್ ಗ್ಲಾಡ್ವೆಲ್ದು ಔಟ್ಲೈಯರ್ಸ್ ಬುಕ್ಕಲ್ಲಿ ಒಂದು ಸಿಮಿಲರ್ ಎಕ್ಸಾಂಪಲ್ ಬರುತ್ತೆ. ಏನಂತ ಅಂದರೆ ಕೊರಿಯನ್ ಏರ್ಲೈನ್ಸಲ್ಲಿ ಸಾಕಷ್ಟು ಕ್ರ್ಯಾಶಸ್ ಆಗ್ತಾ ಇರುತ್ತೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್. ಐ ಡೋಂಟ್ ನೋ, ಇದ್ರ ಬಗ್ಗೆ ಓದಿದಾಗ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಆಕ್ಯುರೇಟ್ ಅಂತ ಹೇಳ್ತಾರೆ, ಬಟ್ ಮೇ ಬಿ ಅನೆಕ್ಟೋಟ್ಲಿ ಆ್ಯಂಡ್ ಆಸ್ ಅ ಲೈಕ್ ನೋ ಹೈ ಲೆವೆಲ್ ಕಲ್ಚರಲ್ ಕಾಮೆಂಟ್ರಿ ಇಟ್ ಮೈ ಸ್ಟಿಲ್ ಬಿ ವ್ಯಾಲಿಡ್. ಸೊ ಅಲ್ಲಿ ಏನಂತ ಅಂದರೆ ಈಗ ಒಂದು ಏರ್ ಕ್ರ್ಯಾಶ್ ಆಗಬೇಕು ಅಂದರೆ ಈಗ ಮೂವಿಲೆಲ್ಲ ತೋರಿಸ್ತಾರಲ್ಲ, ಈಗೇನೋ ಹೋಗ್ತಿರ್ತಾರೆ, ಒಂದು ಮ್ಯಾಲ್ ಫಂಕ್ಷನ್ ಆಗುತ್ತೆ ಆ್ಯಂಡ್ ದೆನ್ ಬರ್ಸ್ಟ್ ಆಗುತ್ತೆ, ಆ ಥರ ಆಗಲ್ಲ ಜನರಲಿ. ಒಂದು ಏರ್ ಕ್ರ್ಯಾಶ್ ಆಗಬೇಕು ಅಂದರೆ ದೆಲ್ ಬಿ ಲೈಕ್ ಅ ಸೀರೀಸ್ ಆಫ್ ಸ್ಟೆಪ್ಸ್ ದಟ್ ಹ್ಯಾಸ್ ಟು ಗೋ ರಾಂಗ್, ಅದಾದಾಗ ಮಾತ್ರ ಆಗುತ್ತೆ ಅಂತ. ಸೊ ಈಗ ಅದ್ರಲ್ಲಿ ಯಾವ ಸ್ಟೆಪ್ಪಲ್ಲಾರೋ ಅದು ಒಂದು ಸೊಲ್ಯೂಷನ್ ಸಿಕ್ಬಿಟ್ರೆ ಆ ಡಿಸಾಸ್ಟರ್ನ ಅವಾಯ್ಡ್ ಮಾಡ್ಬೋದು. ಸೊ ಅಲ್ಲಿ ಏನಾಗಿರುತ್ತೆ ಅಂತ ಇದು ಕ್ರ್ಯಾಶ್ ಆದಮೇಲೆ ಹೋಲ್ ಬ್ಲ್ಯಾಕ್ ಬಾಕ್ಸ್ ಅಂತ ಅನಲೈಸ್ ಮಾಡೆಲ್ಲ ನೋಡಿದಾಗ ಡಿಫ್ರೆನ್ಸ್ ಏನು ಗೊತ್ತಾಯಿತು ಅಂದರೆ, ಈಗ ಕೊರಿಯಾಲಿ ಏನಾದರೂ ಒಂದು ಈಗ ಇದು ಹೇಳ್ತಲ್ಲ ಲೈಕ್ ಏನೋ ಇದ್ದಂಗೆ ಹೇಳ್ತಾರೆ ಅಂತ, ಆ ಥರ ಹೇಳೋ ಕಲ್ಚರ್ ಇಲ್ಲ. ಸೊ ಅವರು ಏನೋ ಒಂದು ಅಂದರೆ ಈಗ ಇಬ್ಬರು ಪೈಲಟ್ಸ್ ಇರ್ತಾರಲ್ಲ, ಒಬ್ಬ ಪೈಲಟ್ ಏನಾದ್ರು ಇಫ್ ಯು ಸಿ ಸಮಥಿಂಗ್ ಗೋಯಿಂಗ್ ರಾಂಗ್, ಅವನು ಐಡಿಯಲಿ ಇದ್ದಂಗೆ ಹೇಳಬೇಕು, ಐ ಥಿಂಕ್ ವಿ ಆರ್ ಗೋಯಿಂಗ್ ರಾಂಗ್ ಅಥವಾ ನೀನು ಸರಿ ಮಾಡು ಅಂತ. ಬಟ್ ಅಲ್ಲಿ ಆ ಹೈರಾರ್ಕಿ ಇರೋದ್ರಿಂದ ದಟ್ ಎಲ್ಡರ್ಸ್ ನಾವು ಹಿಂಗೆ ಹೇಳ್ಬಾರ್ದಪ್ಪ ಅಂತ ಅವನಿಗೆ ಸರಿ ಇಲ್ಲ ಅಂತ ಅನ್ಸಿದ್ರು ಅವ್ನು ಅದನ್ನ ಡೈರೆಕ್ಟಾಗಿ ಹೇಳ್ತಿರಲ್ಲ, ಅವ್ನು ಇಂಡೈರೆಕ್ಟ್ಲಿ ಹಿಂಟ್ ಮಾಡಿ ಅವರೇ ಅರ್ಥ ಮಾಡ್ಕೋತಾರೆ ಅನ್ನೋ ಥರ ಎಲ್ಲ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದೀವಾ ಈ ಥರ ಹೇಳ್ತಿದ್ದ, ಅದು ಇನ್ನೊಬ್ಬಂಗೆ ಕನ್ವೆ ಆಗ್ತಾ ಇಲ್ಲ. ಸೊ ಅದು ಅನಲೈಸ್ ಮಾಡಿದ್ಮೇಲೆ ದೇ ಸ್ಟಾರ್ಟೆಡ್ ಟ್ರೈನಿಂಗ್ ದೆಮ್ ಅಂಡ್ ಹೌ ಟು ಬಿ ಲೈಕ್ ಸ್ಟ್ರೈಟ್ ಫಾರ್ವರ್ಡ್ ಅಸರ್ಟಿವ್ ಅಂತ ಬರುತ್ತೆ. ಸೊ ಐ ಜಸ್ಟ್ ರಿಮೆಂಬರ್ಡ್ ದಿಸ್ ಅನೆಕ್ಡೋಟ್. ಆಕ್ಚುಲಿ ಹೈರಾರ್ಕಿ ಅಂದ ತಕ್ಷಣ ನನ್ಗೆ ಇನ್ನೊಂದು ಎಕ್ಸಾಂಪಲ್ ಜ್ಞಾಪಕ ಬಂತು. ನನ್ನ ಫ್ರೆಂಡ್ ಹೇಳಿದ್ದು, ಜಾಪನೀಸ್ ಬಿಸ್ನೆಸ್ ಡೆಲಿಗೇಷನ್ಸ್ ಮೀಟಿಂಗ್ ಮಾಡಕ್ಕೆ ಬಂದಾಗ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಆ ಡೆಲಿಗೇಷನ್ ಅಲ್ಲಿ ಯಾರು ಲೀಡರ್ ಇರ್ತಾನೋ ಎಲ್ರು ಅವನ್ ಕಡೆ ಮುಖ ಮಾಡ್ತಾರೆ, ಅವನ್ ಆನ್ಸರ್ ಮಾಡ್ಲಿ ಅಂತ. ಇಂಡಿವಿಜುವಲ್ ಆಗಿ ಯಾರು ಏನು ಮಾತಾಡಲ್ಲ, ದೇ ವೇಟ್ ಫಾರ್ ದೇರ್ ಲೀಡರ್ ಟು ಸ್ಪೀಕ್. ಅವನು ಇಲ್ಲ ನೀನು ಹೇಳಿ ಅಂತ ಹೇಳಿದ್ರೆ ಮಾತ್ರ ಅವನ್ ಹೇಳೋದು. ಮತ್ತೆ ಪ್ರಶ್ನೆನೂ ಕೇಳ್ಬೇಕಾರೆ ಈ ಜಾಪನೀಸ್ ಡೆಲಿಗೇಷನ್ ಅವರು ನಿಮ್ಮನ್ನೇ ತುಂಬಾ ಕಮ್ಮಿ ರೇರ್ ಆಗಿ ಪ್ರಶ್ನೆ ಕೇಳೋದು, ಆ ಪ್ರಶ್ನೆನ ಮ್ಯಾನೇಜರ್ ಕೈನಲ್ಲಿ ಕೇಳಿಸ್ತಾರೆ. ಸೊ ಒಂಥರ ರೂಲ್ಸ್ ಫಾಲೋ ಮಾಡೋದ್ರಲ್ಲಿ ಅಥವಾ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಫಾಲೋ ಮಾಡೋದ್ರಲ್ಲಿ ಒಂಥರ ಇದೇ ತರ ಇನ್ನೊಂದು ಸಣ್ಣ ಅನೆಕ್ಡೋಟ್ ಇದೆ, ಅದನ್ನು ಹೇಳ್ತೀನಿ. ನಾನು ತುಂಬಾ ವರ್ಷದ ಹಿಂದೆ ಒಂದು ಇನ್ಶೂರೆನ್ಸ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಅವಾಗ ಒಬ್ಬ ತುಂಬಾ ಇನ್ಶೂರೆನ್ಸ್ ಅಡ್ವೈಸರ್ ಒಬ್ಬ ಇದ್ದಾನೆ, ತುಂಬಾ ಬುದ್ಧಿವಂತ ಅವನು ತಿಂಗಳಿಗೆ ಅವಾಗ್ಲೇ ಒಂದು 4-5 ಲಕ್ಷ ಕಮಿಷನ್ ಅಲ್ಲೇ ದುಡಿತಾ ಇದ್ದ. ಸೊ ಅವನು ಹೇಳ್ತಾ ಇದ್ದ, ಗುರು ನನಗೆ ಈ ಕೆಲ್ಸದಲ್ಲಿ ಒಂದೇ ಒಂದು ಬೇಜಾರು, ನಮ್ಮಮ್ಮ ಇನ್ನೂ ನನಗೆ ಯಾವ್ದಾನು ಒಳ್ಳೆ ಕೆಲ್ಸಕ್ಕೆ ಸೇರ್ಕೋ, ಇದು ಬಿಡು ಅಂತ ಇದಾರೆ. ನನ್ನ ಪಾಡಿಗೆ ನಾ ತಿಂಗ್ಳಿಗೆ ಅಷ್ಟೊಂದು ಲಕ್ಷ ದುಡಿತೀನಿ, ಬಟ್ ನಮ್ಮಮ್ಮನಿಗೆ ಇಟ್ ಇಸ್ ವರ್ತ್ಲೆಸ್. ನಾನು ಯಾವ್ದೋ ಸಣ್ಣ ಕೆಲ್ಸಕ್ಕೆ 3,000 ರೂಪಾಯಿ ಕೊಟ್ಟು 3,000 ರೂಪಾಯಿ ಸಂಬಳಕ್ಕೆ ಹೋಗ್ತಿರೋ ಕೆಲ್ಸಕ್ಕೆ ತುಂಬಾ ಖುಷಿಯಾಗಿ ಲಂಚ್ ಬಾಕ್ಸ್ ಕಟ್ಕೊಡೋರು, ನೀ ಮತ್ತೆ ಅದೇ ಕೆಲ್ಸಕ್ಕೆ ಹೋಗು, ನಾನು ಅದೇ ಖುಷಿಯಲ್ಲಿ ಲಂಚ್ ಬಾಕ್ಸ್ ಕೊಡ್ತೀನಿ, ಅಲ್ಲಿ ತನಕ ನಾನು ನಿಂಗೆ ಲಂಚ್ ಬಾಕ್ಸ್ ಕೊಡಲ್ಲ ಅಂತ ಲಂಚ್ ಬಾಕ್ಸ್ ಕೊಡ್ತಿರ್ಲಿಲ್ಲ ಅಂತೆ. ಜ್ಞಾಪಕ ಬಂತು. ಯಾಕೆಂದ್ರೆ ಬುಕ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಎಷ್ಟೊಂದು ಜನ ಇಮಿಗ್ರೆಂಟ್ಸ್ ಇಸ್ರೇಲಿಗೆ ಬರ್ತಾರೆ, ಎಲ್ರಿಗೂ ಸರ್ಕಾರಿ ಉದ್ಯೋಗ ಅಥವಾ ದೊಡ್ಡ ಕಂಪನಿನಲ್ಲಿ ಕೆಲಸ ಕೊಡಕ್ ಕಷ್ಟ ಆಗತ್ತೆ. ಹಾಗಾಗಿ ಅಲ್ಲಿ ತುಂಬಾ ಎಂಫಸಿಸ್ ಏನಿರೋದು ಅಂದ್ರೆ, ನೀನೇ ನಿನ್ ಬಿಸ್ನೆಸ್ ಸ್ಟಾರ್ಟ್ ಮಾಡು ಅಥವಾ ನೀನೇ ನಿನ್ ಟೆಕ್ನಾಲಜಿ ಕಂಪನಿ ಸ್ಟಾರ್ಟ್ ಮಾಡು, ಅದಕ್ಕೆ ನಿನಗೆ ಸಪೋರ್ಟ್ ಕೊಡ್ತೀವಿ, ಅದಕ್ಕೆ ನಿನ್ಗೆ ಪ್ರೋತ್ಸಾಹ ಕೊಡ್ತೀವಿ ಅಂತ ಮೆನ್ಷನ್ ಇದೆ, ಅದು ಎಂಫಸಿಸ್ ಇದೆ ಬುಕ್ ಅಲ್ಲಿ. ಐ ಥಿಂಕ್ ನಮ್ಮಂತ ದೊಡ್ಡ ಕಂಟ್ರೀಸ್ ಇಂಡಿಯಾಗೂ ಇದರಲ್ಲಿ ದೇರ್ ಆರ್ ಅ ಲಾಟ್ ಆಫ್ ಲೆಸನ್ಸ್ ಫಾರ್ ಅಸ್ ಆಲ್ಸೋ ಟು ಲರ್ನ್. ಆಕ್ಚುಲಿ ಸ್ಟಾರ್ಟಪ್ಗಳು ಎಲ್ಲಿ ಚೆನ್ನಾಗಿ ಬೆಳೀತಾ ಇದೆ ಅಂತ ನೋಡಿದ್ರೆ ಅಲ್ಲೆಲ್ಲಾದ್ರೂ ಕಲ್ಚರು ಇದೇ ಥರ ಇರುತ್ತೆ. ಸಿಲಿಕಾನ್ ವ್ಯಾಲಿ ಈಸ್ ನೋನ್ ಫಾರ್ ದಟ್. ಯಾಕಂದರೆ ಯಾವಾಗ ಸ್ಟಾರ್ಟಪ್ಗಳಂತಂದರೆ
ಈ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲ, ಕಾರ್ಪೊರೇಟ್ ಇಂಡಸ್ಟ್ರಿ ಇಸ್ ಡಿಫ್ರೆಂಟ್. ದೊಡ್ಡ ಮಲ್ಟಿನ್ಯಾಷನಲ್ ಇಂಡಸ್ಟ್ರೀಸ್ ಇರುತ್ತಲ್ಲ ಎಸ್ಟಾಬ್ಲಿಷ್ಡು, ಸೊ ಅದ್ರ ಅಲ್ಲಿ ವೇ ಆಫ್ ವರ್ಕಿಂಗ್ ಬೇರೆ ಥರ ಇರುತ್ತೆ. ಸ್ಟಾರ್ಟಪ್ಗಳು ಕಂಪ್ಲೀಟ್ ಇನ್ನೋವೇಟಿವ್ ಐಡಿಯಾಸ್ಗಳಿಂದ ಬರುತ್ತಲ್ಲ, ಸೊ ಲೈಕ್ ಹೊಸ ಬಿಸ್ನೆಸ್ಸು, ಹೊಸ ಇದು ಏನೋ ಅಪ್ರೋಚು, ಈ ಥರದ್ರಲ್ಲಿ ಕಲ್ಚರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಹೈರಾರ್ಕಿಗಳು ಫಾಲೋ ಮಾಡಲ್ಲ ಎಲ್ಲ ಸ್ಟಾರ್ಟಪ್ಗಳಲ್ಲಿ. ನಾನು ಸ್ಟಾರ್ಟಪ್ಗಳಲ್ಲಿ ಕೆಲಸ ಮಾಡಿದ್ದೀನಿ, ನನ್ನ ಎಷ್ಟೊಂದು ಜನ ಫ್ರೆಂಡ್ಸ್ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ. ನಮಗೇನೆ ಗೊತ್ತು, ಒಂದು ಸರ್ವಿಸಸ್ ಕಂಪ್ನಿ, ಇನ್ಫೋಸಿಸ್, ವಿಪ್ರೋ ಅಥವಾ TCS ಇಂಥ ದೊಡ್ಡ ಕಂಪ್ನಿ, ಇನ್ನು ಕಾರ್ಪೊರೇಟ್ ಸೆಕ್ಟರಲ್ಲಿ ಇರೋದೇ ದೊಡ್ಡ ಕಂಪ್ನಿನಲ್ಲಿ ಕೆಲಸ ಮಾಡೋದಕ್ಕೂ ಸ್ಟಾರ್ಟಪ್ಪಲ್ಲಿ ಕೆಲಸ ಮಾಡೋದಕ್ಕೂ ಇರೋ ಡಿಫ್ರೆನ್ಸ್. ಒಂದು ಹೈರಾರ್ಕಿ ಇರಲ್ಲ, ಫ್ಲಾಟ್ ಹೈರಾರ್ಕಿ. CEO ನಮ್ಮದೇ ಟೇಬಲಲ್ಲಿ ಕೂತ್ಕೊಂಡು ಲೈಕ್ ಎದ್ರಾ ಬದ್ರಾ ಕೆಲಸ ಮಾಡ್ತಿರ್ತಾನೆ. ಯು ಕ್ಯಾನ್ ಡೈರೆಕ್ಟ್ಲಿ ಕ್ವಶನ್, ಯಾಕೆ ಈ ಥರ ಮಾಡ್ತಿದ್ದೀವಿ, ಏನಕ್ಕೆ ಅದನ್ನು ಮಾಡ್ತಾ ಇಲ್ಲ ಅಂತ ನಾವು ಯು ಕ್ಯಾನ್ ಆರ್ಗ್ಯೂ. ಆ ಥರದ ಕಲ್ಚರ್ ಇರುತ್ತೆ. ಆಮೇಲೆ ಯಾರನ್ನೂ ನನ್ನ ಲೈಫಲ್ಲಿ ನನ್ನ ಬಾಸ್ನ ಸರ್ ಅಂತ ಕರೆದಿಲ್ಲ ನಾನು. ಸೊ ಇದು ಇಂಥ ಕಲ್ಚರ್ ಬರೋದು ಸ್ಟಾರ್ಟಪ್ಪಲ್ಲಿ. ಅಂದರೆ ಅದು ಸಿಲಿಕಾನ್ ವ್ಯಾಲಿಯಿಂದ ಮಾಡೆಲ್ ಮಾಡಿಕೊಂಡು ನಮ್ಮ ಬೇರೆ ಬೇರೆ ಪ್ಲೇಸಸ್ಸಲ್ಲೂ ಸ್ಟಾರ್ಟಪ್ ಅದೇ ಥರ ಕೆಲಸ ಮಾಡುತ್ತೆ. ಈ ಫ್ಲಾಟ್ ಹೈರಾರ್ಕಿ ಇರುತ್ತೆ, ಯಾರನ್ನೂ ಸರ್ ಅಂತ ಕರೆಯಲ್ಲ. ಅದು ಇಸ್ರೇಲಿ ಆರ್ಮಿನಲ್ಲೂ ಹೇಳ್ತಾರೆ, ಅವನು ಯಾವ ಸೋಲ್ಜರು ಯಾರಿಗೂ ಲೈಫಲ್ಲಿ ಸಲ್ಯೂಟ್ ಮಾಡಿಲ್ವ ಇನ್ ಆರ್ಮಿ. ಸೊ ಆ ಥರದ್ದು ಕಲ್ಚರು. ಯು ಡೋಂಟ್ ಹ್ಯಾವ್ ಟು ಫಾಲೋ ದಟ್ ಹೈರಾರ್ಕಿ ಅನ್ನೋಂಗೆ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಅಮೇರಿಕನ್ ಆರ್ಮಿಗೂ ಮತ್ತು ಇಸ್ರೇಲಿ ಆರ್ಮಿಗೂ ಇರೋ ಡಿಫ್ರೆನ್ಸ್ ಬಗ್ಗೆ. ನೀವು ಕೆಫೆಟೇರಿಯಾದಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇರುವಾಗ ಇಟ್ ಡಸಂಟ್ ಮ್ಯಾಟರ್ ಜನರಲ್ ಇದಾನ ಲೆಫ್ಟಿನೆಂಟ್ ಇದಾನ, ಅದು ಮ್ಯಾಟ್ರ್ ಆಗಲ್ಲ. ಯಾರು ಕಾಫಿ ಮೆಷಿನಿಗೆ ಹತ್ತಿರ ಇರ್ತಾರೆ, ಹಿ ವಿಲ್ ಗೆಟ್ ಅಪ್ ಆ್ಯಂಡ್ ಸರ್ವ್ ಕಾಫಿ ಟು ಎವ್ರಿ ಒನ್. ಅವನು ಲೋ ಲೆವೆಲ್ ಸೋಲ್ಜರು, ಇವನು ಜನರಲ್ಲು. ಆ ಥರದ ಹೈರಾರ್ಕಿ ಆರ್ಮಿನಲ್ಲೇ ಇಲ್ಲ. ಆರ್ಮಿ ಇಸ್ ದ ಪ್ಲೇಸ್ ವೇರ್ ಯು ಕನ್ಸಿಡರ್ ಆರ್ಡರ್, ಹೈರಾರ್ಕಿ ಅನ್ನೋದನ್ನ, ದಟ್ ಈಸ್ ಲೈಕ್ ಅವರ್ ರೋಲ್ ಮಾಡೆಲ್. ಇಸ್ರೇಲಿ ಆರ್ಮಿನಲ್ಲಿ ಅದಿಲ್ಲ, ಆ್ಯಂಡ್ ದಟ್ ರಿಫ್ಲೆಕ್ಟ್ಸ್ ದೇರ್ ಕಲ್ಚರ್. ಆಕ್ಚುಲಿ ನಂಗೆ ಅದೇ ಆಸ್ಪೆಕ್ಟ್ಲಿ ಇನ್ನೊಂದು ಇಷ್ಟ ಆಗಿದ್ದು ಅಂದ್ರೆ, ಇಸ್ರೇಲಿಸ್ ಮೋಸ್ಟ್ ಆಫ್ ದಮ್ ವಿಲ್ ಹ್ಯಾವ್ ಅ ನಿಕ್ ನೇಮ್ ತರ. ಅಂದ್ರೆ ನೀವು ನಿಕ್ ನೇಮ್ ಅಂತ ಬಂದಾಗ್ಲೇನೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಒನ್ ಲೆವೆಲ್ ಆಫ್ ಇನ್ಫಾರ್ಮಾಲಿಟಿ. ಸೊ ಅಂದ್ರೆ ರೈಟ್ ಫ್ರಮ್ ಪ್ರೆಸಿಡೆಂಟ್ ಟು ಆರ್ಮಿ ಜನರಲ್ಸ್ ಪ್ರತಿಯೊಬ್ಬರಿಗೂ ಅವ್ರದ್ದೊಂದು ನಿಕ್ ನೇಮ್ ಇರುತ್ತೆ. ಅಂಡ್ ಆ ನಿಕ್ ನೇಮ್ ಇಟ್ಕೊಂಡು ಪಬ್ಲಿಕ್ಲಿ ಕರೀತಾರೆ. ಸೊ ಅದು ಆಲ್ಮೋಸ್ಟ್ ನೀವೇ ಒಂಥರ ಯು ಹ್ಯಾವ್ ಟು ಟೇಕ್ ಮೀ ಸೀರಿಯಸ್ಲಿ ಅನ್ನೋದನ್ನ ತೆಗೆದು ಹಾಕ್ದಂಗಾಗುತ್ತೆ. ಸೊ ವಿಚ್ ಐ ಫೌಂಡ್ ಲೈಕ್ ರಿಯಲಿ ಫ್ಯಾಸಿನೇಟಿಂಗ್. ಬೆನ್ ಹಿಂದೆ ಯಾರು ಮಾತಾಡ್ಕೊಳಲ್ಲ, ಎಲ್ಲ ಮುಖದ ಮೇಲೆನೆ ಮಾತಾಡ್ತಾರೆ ಅಂತ. ಸೊ ಅದು ಸ್ಟಾರ್ಟ್ಅಪ್ ಇದ್ರಲ್ಲಿ, ಯಾಕಂದ್ರೆ ದೊಡ್ಡ ಕಾರ್ಪೊರೇಟ್ ಕಂಪ್ನಿನಲ್ಲಿ ಪಾಲಿಟಿಕ್ಸ್ ಎಷ್ಟು ನಡೆಯುತ್ತೆ ಅಂತ ಗೊತ್ತಿರುತ್ತೆ. ನೀವು ಕೆಲಸ ಮಾಡಿದಿರಲ್ಲ, ನಿಮಗೆ ಗೊತ್ತಿರುತ್ತೆ. ಬಟ್ ಸ್ಟಾರ್ಟ್ಅಪ್ಗಳಲ್ಲಿ ಆ ಥರ ಇತ್ತು ಅಂತಂದ್ರೆ ಇಟ್ ಕೆನಾಟ್ ವರ್ಕ್. ಯಾಕಂದ್ರೆ ಸಿಕ್ಕಾಬಟ್ಟೆ ರಿಸೋರ್ಸಸ್ ಕನ್ಸ್ಯೂಮ್ ಆಗುತ್ತೆ. ಆಮೇಲೆ ಸ್ಟಾರ್ಟ್ಅಪ್ ಕೆನಾಟ್ ಅಫೋರ್ಡ್. ಆ ಥರ ಬರೀ ಪಾಲಿಟಿಕ್ಸ್ ಮಾಡ್ಕೊಂಡು ಕೂತ್ಕೊಂಡ್ರು ಅಂದ್ರೆ ಅವ್ರು ಸರ್ವೈವ್ ಆಗೋಕ್ಕಾಗಲ್ಲ. ಸೊ ಅದೊಂಥರ ಇಡೀ ದೇಶನೇ ಇಟ್ ಹ್ಯಾಸ್ ದಟ್ ಕಲ್ಚರ್ ವಿಚ್ ಈಸ್ ಕಂಡ್ಯೂಸಿವ್ ಫಾರ್ ಸ್ಟಾರ್ಟಪ್ಸ್. ಅಂದರೆ ಸ್ಟಾರ್ಟಪ್, ಅದಕ್ಕೋಸ್ಕರ ಈ ಬುಕ್ ಹೆಸರು ಸ್ಟಾರ್ಟಪ್ ನೇಷನ್. ಅವ್ರದ್ದು ಇಡೀ ದೇಶ ಸ್ಟಾರ್ಟೆಡ್ ಆಸ್ ಎ ಸ್ಟಾರ್ಟಪ್. ಅವ್ರದ್ರಲ್ಲಿರೋ ಕಲ್ಚರು ಅದೇನು ಹೈರಾರ್ಕಿ ಇಲ್ಲದೆ ಇರೋದು, ಎಲ್ಲರೂ ಕ್ವಶನ್ ಮಾಡ್ತಾರೆ. ಆಮೇಲೆ ಸಿಕ್ಕಾಬಟ್ಟೆ ಆರ್ಗ್ಯುಮೆಂಟೇಟಿವ್. ಇದು ಆಲ್ಮೋಸ್ಟ್ ಲೈಕ್ ಇಂಡಿಯಾ ಒಂದು ಕಾಲದಲ್ಲಿ ಇತ್ತಲ್ಲ, ಅಮರ್ತ್ಯ ಸೇನ್ ಬುಕ್ ಬರೆದಿರೋದು ಆರ್ಗ್ಯುಮೆಂಟೇಟಿವ್ ಇಂಡಿಯನ್ ಅಂತ. ಸೊ ಆಲ್ಮೋಸ್ಟ್ ಅದೇ ಕಲ್ಚರು ನಮ್ಮಲ್ಲಿ ಕಳೆದ್ಬಿಟ್ಟಿದೆ. ನಮ್ಮಲ್ಲಿ ಆ ಥರದ್ದು ಕಲ್ಚರ್ ಬಿಟ್ಟು ಇವಾಗೆಲ್ಲ ನಾವು ಒಬ್ರನ್ನೊಬ್ರು ಭಕ್ತರು ಅಂತ ಬೈಕೊಳ್ತಾ ಇದ್ದೀವಿ. ಬಟ್ ಅವ್ರದ್ದು ಕಲ್ಚರಲ್ಲಿ ಅದೊಂದು ಇಂಪಾರ್ಟೆಂಟ್. ಅವ್ರದ್ದು ಏನೋ 6 Day War ಅಂತ 1968 ಏನೋ ಆಯಿತು ಅನ್ಸುತ್ತೆ. 1965 1968 ಅದನ್ನು ತುಂಬ ಚೆನ್ನಾಗಿ ಗೆದ್ಬಿಟ್ರು ಇಸ್ರೇಲು. ಬಟ್ ನೆಕ್ಸ್ಟು ಯಮ್ ಕಿಪ್ಪೂರ್ ಅಂತ ಇನ್ನೊಂದು ವಾರ್ ಆಯ್ತು 1973 ಅಲ್ಲಿ ಗೆದ್ರು ವಾರ್ನ, ಬಟ್ ಕ್ಯಾಶುಯಾಲಿಟೀಸ್ ಇತ್ತು. ದೇ ಕನ್ಸಿಡರ್ ದಟ್ ಆಸ್ ಎ ಫೇಲ್ಯೂರ್. ಈವನ್ ದೋ ದೇ ವನ್ ದ ವಾರ್, ದೇ ಕನ್ಸಿಡರ್ ದಟ್ ಆಸ್ ಎ ಬಿಗ್ ಫೇಲ್ಯೂರ್. ಅದಕ್ಕೊಂದು ಎನ್ಕ್ವೈರಿ ಕಮಿಷನ್ ಆಯಿತು. ಅದು ತುಂಬ ಸಲ ನೋಟ್ ಮಾಡಿದ್ದಾರೆ. ಇವ್ರದ್ದು ಏನೇ ಆದ್ರೂ ದೇರ್ ವಿಲ್ ಬಿ ಎನ್ಕ್ವೈರಿ ಕಮಿಷನ್. ಎಲ್ಲ ಪಾರ್ಟಿಗಳು ಸೇರಿಬಿಟ್ಟು ದೇ ಡಿಬೇಟ್, ದೇ ಆರ್ಗ್ಯೂ, ದೇ ರಿಪೋರ್ಟ್ ವಾಟ್ ಹ್ಯಾಪನ್ಡ್. ಅದು ಗೆದ್ದಿರೋ ಯುದ್ಧ ಆದ್ರೂ, ಯುದ್ಧ ಗೆದ್ದಿದ ತಕ್ಷಣನೇ ದೇ ಫೈರ್ಡ್ ಆಲ್ ದ ಟಾಪ್ ಆಫೀಸರ್ಸ್, IDFದು ಹೆಡ್ಡು, ಇಂಟೆಲಿಜೆನ್ಸ್ ಹೆಡ್ಡು, ಅವ್ರನ್ನೆಲ್ಲಾನು ಫೈರ್ ಮಾಡಿ ಕಂಪ್ಲೀಟ್ ರೀಸ್ಟ್ರಕ್ಚರ್ ಮಾಡಿದ್ರು. ಅದು ಎಲ್ಲೂ ಆಗಲ್ಲ. ಆಮೇಲೆ ಈ ಸೋತ್ರು ಅಂತ ಕನ್ಸಿಡರ್ ಮಾಡಿದ್ರಲ್ಲ, ಅಂದರೆ 1973 ಗೆದ್ದಿದ್ರು ದೇರ್ ಆರ್ ಕ್ಯಾಶುಯಾಲಿಟೀಸ್. ಆಮೇಲೆ ನಾವು ಪ್ರಿಪೇರ್ಡ್ ಇರಲಿಲ್ಲ ಅಂತೆಲ್ಲ ರಿಪೋರ್ಟ್ ಬಂತು. ಆ ರಿಪೋರ್ಟ್ ಬಂದಾಗ IDF ಚೀಫ್ ರಿಸೈನ್ ಮಾಡ್ದ, ಆಮೇಲೆ ಇಂಟೆಲಿಜೆನ್ಸ್ ಚೀಫ್ ರಿಸೈನ್ ಮಾಡ್ದ,
ಗೋಲ್ಡಾ ಮೇಯರ್ ಅಂತ ಪ್ರೈಮ್ ಮಿನಿಸ್ಟರ್, ಅವಳನ್ನ ಯಾರು ಕೇಳಲಿಲ್ಲ ರಿಸೈನ್ ಮಾಡು ಅಂತ. ರಿಪೋರ್ಟ್ ಬಂದು 1 ತಿಂಗಳಾದ್ಮೇಲೆ ಶಿ ರಿಸೈನ್ಡ್. ನಮ್ಮ ದೇಶದಲ್ಲೂ ಒಂದು ವಾರ್ ಆಯ್ತು, ಅದರಲ್ಲಿ ನಾವು ಹಾರಿಬಲ್ ಆಗಿ ಸೋತ್ವಿ. ಬಟ್ ನಮ್ಮ ಪ್ರೈಮ್ ಮಿನಿಸ್ಟರ್ ಚೋಸ್ ಟು ಡೂ ಸಮಥಿಂಗ್ ಡಿಫ್ರೆಂಟ್. ಅದು ಕಂಪ್ಯಾರಿಸನ್. ಗುರು, ಪ್ರೈಮ್ ಮಿನಿಸ್ಟರ್ ಚೋಸ್ ಟು ಡಿಫ್ರೆಂಟ್ ಅಂತ ಹೇಳಿದ್ರೆ ಹೇಳು, ನೆಹರೂನಾ ಮೋದಿನಾ? ಜನ ಕನ್ಫ್ಯೂಸ್. ಯಾವ ವಾರ್ ಸೋತಿರೋದು ಒಂದೇ ವಾರ್. ಬರ್ದಿರ್ಲಿಲ್ವಾ ನಮ್ಮ ಅಡಿಗರು ನೆಹರು ನಿವೃತ್ತನಾಗೋದಿಲ್ಲ ಅಂತ? ಹಂಗೆ. ಓಕೆ, ಗ್ರೇಟ್. ಇಲ್ಲ, ಆಮೇಲೆ ಇನ್ನೊಂದು ಅಂದ್ರೆ ಜಸ್ಟ್ ಆಡ್ ಟು ದಟ್, ಈಗ ಮಿಲಿಟರಿ ಅಂದ್ರೆ ಎವ್ರಿ ಡೇ ಅವ್ರದ್ದು ಇದೆಲ್ಲ ಮುಗಿದ್ಮೇಲೆ, ಆಕ್ಷನ್ ಎಲ್ಲ ಮುಗಿದ್ಮೇಲೆ ಈವ್ನಿಂಗ್ ದೇ ವಿಲ್ ಹ್ಯಾವ್ ಅಪ್ ಟು 90 minutes ಆಫ್ ಅಂದ್ರೆ ಅವತ್ತಿನ ದಿನ ಅನಲೈಸ್ ಮಾಡೋದು ತರ. ಅಂದ್ರೆ ದೇ ವಿಲ್ ಫಿಯರ್ಸ್ಲಿ ಡಿಬೇಟ್ ಅಬೌಟ್ ವಾಟ್ ವೆಂಟ್ ರೈಟ್, ವಾಟ್ ವೆಂಟ್ ರಾಂಗ್. ಅಂದ್ರೆ ಜಸ್ಟ್ ಇಮ್ಯಾಜಿನ್ 90 minutes. ಅಂದ್ರೆ ಬೇರೆ ಕಡೆ ಆ ಒಂದು ಇಂಟ್ರಾಸ್ಪೆಕ್ಟಿವ್ ಕಲ್ಚರ್ ಇಲ್ಲದ್ರೆ ನೀವು ನೆಕ್ಸ್ಟ್ ಡೇ ಪ್ರಿಪೇರ್ ಆಗೋಣ, ಅಥವಾ ಯು ಜಸ್ಟ್ ಪುಟ್ ದ ಬ್ಲೇಮ್ ಆರ್ ಯು ಜಸ್ಟ್ ಸೆಲೆಬ್ರೇಟ್ ಯುವರ್ ವಿಕ್ಟರಿ ಅಂಡ್ ದೆನ್ ಮೂವ್ ಆನ್. ಬಟ್ 90 minutes ಡಿಬೇಟ್ ಮಾಡಿ, ಅಂಡ್ ಸಿನ್ಸ್ ದೇ ಆಲ್ರೆಡಿ ಹ್ಯಾವ್ ಅನ್ ಓಪನ್ ಕಲ್ಚರ್ ವೇರ್ ಎನಿಬಡಿ ಕ್ಯಾನ್ ಕ್ವೆಶ್ಚನ್ ಎನಿವನ್. ನಾನು ಇದ್ರಲ್ಲಿ ನೋಡಿದ್ದೆ, ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಸೀರೀಸ್ ಫೌದಾ ಅಂತ, ಅದು ಇಸ್ರೇಲಿ ಇಲೈಟ್ ಕಮಾಂಡೋ ಯೂನಿಟ್ ಅದ ಕತೆ. ಸೊ ನನಗೆ ಇದು ಓದ್ತಿರ್ಬೇಕಾದ್ರೆ ಅದು ರಿಲೇಟ್ ಆಗ್ತಾ ಇತ್ತು. ನಾನು ಅಲ್ಲಿ ಆ ಪ್ರೊಟ್ಯಾಗನಿಸ್ಟ್ ಹೇಳ್ತಾನೆ, ಅವ್ನು ಬೈ ನೇಚರ್ ಹಾಟ್ ಹೆಡೆಡ್, ಅವನಂತರ ಏನು ಬಾಸ್ ಮೇಲೆ ಕೂಗಾಡ್ತಾನೆ, ಏನು ಹಂಗೆ ಕ್ವಶನ್ ಮಾಡ್ತಾನೆ ಥರ ನಾನು ಅನ್ಕೋತಾ ಇದ್ದೆ. ಬಟ್ ನಾವು ಇದು ಓದಿದ್ಮೇಲೆ when I related to it, it's not only him, it's just that the culture kind of allows that, and ಅವನ ಅದಕ್ಕೋಸ್ಕರ ಪಿನಲೈಸ್ ಮಾಡಲ್ಲ ಯಾರು. ಸೊ ಐ ಫೌಂಡ್ ದಟ್. ಆಮೇಲೆ ಅದರಲ್ಲಿ ಮೆನ್ಷನ್ ಮಾಡ್ತಾರಲ್ಲ, ಯಾವ ತರ ಏನ್ನ ಪ್ರಮೋಟ್ ಮಾಡ್ತಾರೆ ಅಲ್ಲಿ, ನಮ್ಮನ್ನ ನಾವು ಹೊಗಳ್ಕೋಬಾರ್ದು, ಅದನ್ನ ಇಟ್ಸ್ ನಾಟ್ ಕನ್ಸಿಡರ್ಡ್ ಗುಡ್. ಆ ಡಿಬ್ರೀಫಿಂಗ್ ಅನ್ನೋದು ಅದೊಂದು ಕಲ್ಚರ್ ಇದೆ, ಅದರಲ್ಲಿ ಅವ್ರನ್ನ ಅವರು ಪ್ರಮೋಟ್ ಮಾಡ್ಕೊಳೋದು ಇಟ್ಸ್ ನಾಟ್ ಕನ್ಸಿಡರ್ಡ್ ಗುಡ್. ಅಥವಾ ಸುಮ್ಮನೆ ನಾನು ತಪ್ಪು ಮಾಡ್ಬಿಟ್ಟೆ ಕ್ಷಮಿಸ್ಬಿಡಿ, ಅದು ಅಲ್ಲ. ಲೈಕ್ ಯು ಹ್ಯಾವ್ ಟು ಬಿ ಆನೆಸ್ಟ್ ಅಬೌಟ್ ವಾಟ್ ವೆಂಟ್ ರಾಂಗ್ ಅಥವಾ ವಾಟ್ ವೆಂಟ್ ರೈಟ್, ಆಮೇಲೆ ಅದನ್ನ ಆರ್ಗ್ಯೂ ಮಾಡಬೇಕು. ಲೈಕ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಇದಾಯ್ತು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ, ಅದಲ್ಲ. ಲೈಕ್ ಯು ಡಿಸ್ಕಸ್ ಇಟ್, ಯು ಫೈಟ್. ಅದನ್ನೇ ಹೇಳ್ತಾರೆ. ಯಾಕೆಂದ್ರೆ ಅವ್ನು ಕಂಪೇರ್ ಮಾಡ್ತಾನಲ್ಲ ಸಿಂಗಾಪುರ್ಗೂ ಮತ್ತೆ ಇಸ್ರೇಲ್ಗೂ ಇರೋ ಡಿಫ್ರೆನ್ಸ್. ಸಿಂಗಾಪುರಲ್ಲಿ ಎಲ್ಲ ತುಂಬಾ ಕ್ಲೀನ್ ಆಗಿರುತ್ತೆ, ಎಲ್ಲ ಮರಗಳು ಕಂಪ್ಲೀಟ್ ಆಗಿ ಅವರು ಲೆವೆಲ್ ಆಗಿ ಕಟ್ ಮಾಡಿರ್ತಾರೆ, ಎಲ್ಲ ಲಾನ್ ಮ್ಯಾನಿಕ್ಯೂರ್ ಮಾಡಿರ್ತಾರೆ, ಆಮೇಲೆ ಎಲ್ಲೂ ಕಸ ಕಾಣಲ್ಲ. ಬಬಲ್ ಗಮ್ ಚ್ಯೂ ಮಾಡೋದು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇಸ್ ಪ್ರಾಹಿಬಿಟೆಡ್. ಅಷ್ಟೊಂದು ಆರ್ಡರ್ ಇದೆ. ಇವ್ರು ಹೇಳೋದೇನು ಅಂದ್ರೆ, ಅಷ್ಟು ಆರ್ಡರ್ ಇದ್ರೆ ಈ ತರದ್ದು ಸ್ಟಾರ್ಟ್ಅಪ್ ಕಲ್ಚರ್ ಬರಲ್ಲ ಅಂತ. ಸ್ಟಾರ್ಟ್ಅಪ್ ಕಲ್ಚರಿಗೆ ಖೇಯಾಸ್ ಇರಬೇಕು, ಅಂದ್ರೆ ಆರ್ಡರ್ ಇರಬೇಕು. ಅವ್ರಿಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆರ್ಡರ್ ಯಾವ್ದ್ರಲ್ಲಿ ಅಂದ್ರೆ, ಓವರ್ ಆಲ್ ಗವರ್ಮೆಂಟ್, ಅವರು ಡೆಮೋಕ್ರೆಟಿಕ್ ಗವರ್ಮೆಂಟ್ ಇಸ್ರೇಲ್ ಅಲ್ಲಿ ಇರೋದು, ಆಮೇಲೆ ಇನ್ಫ್ರಾಸ್ಟ್ರಕ್ಚರು, ಇಂಥದ್ರಲ್ಲಿ ಆರ್ಡರ್ ಇರಬೇಕು. ಬಟ್ ಈ ಸ್ಮಾಲ್ ಲೆವೆಲ್ ಇರುತ್ತಲ್ಲ, ಈ ಎಕನಾಮಿಕ್ ಆಕ್ಟಿವಿಟಿ, ಇನ್ನೋವೇಷನ್, ಅದರಲ್ಲಿ ಖೇಯಾಸ್ ಇರಬೇಕು. ಅಂದ್ರೆ ಹಿಂಗೆ ಬಿಡಬೇಕು, ಎಕ್ಸ್ಪ್ಲೋರೇಟರಿ ಅಪ್ರೋಚ್ ಅಲ್ಲಿ ಅವ್ರು ಮುಂದೆ ಹೋಗೋದಕ್ಕೆ ಬಿಡಬೇಕು. ಯಾಕಂದ್ರೆ ಯು ಕೆನಾಟ್ ಗ್ಯಾರಂಟಿ ಎನಿಥಿಂಗ್ ಇನ್ ಅ ಸ್ಟಾರ್ಟ್ಅಪ್. ಸುಮ್ಮನೆ ಟ್ರೈ ಮಾಡ್ತೀರಾ, ಯಾವುದೋ ಒಂದು ವರ್ಕ್ ಆಗುತ್ತೆ, ಇಲ್ಲ 5 ವರ್ಕ್ ಆಗಲ್ಲ. ಸೊ ಆ ಥರದ ಕಲ್ಚರ್ ಇಲ್ಲ ಅಂದ್ರೆ ಸ್ಟಾರ್ಟ್ಅಪ್ಗಳು ಎವಾಲ್ವ್ ಆಗೋದು ತುಂಬ ಕಷ್ಟ. ಅದು ಇನ್ನೊಂದು ಎಲಿಮೆಂಟ್ ಏನು ಅಂದ್ರೆ, ಈ ಥರ ಫೇಲ್ಯೂರ್ನ ಗ್ರೇಸ್ಫುಲಿ ಅಕ್ಸೆಪ್ಟ್ ಮಾಡೋದು. ಸಿಲಿಕಾನ್ ವ್ಯಾಲಿನಲ್ಲಿ ಅದನ್ನ ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ತಾರೆ. ಅಲ್ಲಿ ಯಾವಾಗ್ಲೂ ಫೌಂಡರ್ ಅಂದ್ರೆ ಇಟ್ ಡಸಂಟ್ ಮ್ಯಾಟರ್ ಇಫ್ ಹಿ ಮೇಡ್ $1 million. ಒಂದು ಕಂಪ್ನಿ ಶುರು ಮಾಡಿ ಅದು ಫೇಲ್ಯೂರ್ ಆಗಿದ್ರು ಹಿ ವಿಲ್ ಬಿ ಕನ್ಸಿಡರ್ಡ್ ಎ ಫೌಂಡರ್. ಆ ಕಲ್ಚರು ತುಂಬಾ ಕಡೆ ಇಲ್ಲ. ನಮ್ಮ ಇಂಡಿಯಾದಲ್ಲೂ ಫೇಲ್ಯೂರ್ ಈಸ್ ನಾಟ್ ಸೆಲೆಬ್ರೇಟೆಡ್. ಏನೋ ಒಂದು ಮಾಡಿ ಸಕ್ಸಸ್ ಹೆಂಗ್ ಬಂದ್ರೂ ಸೆಲೆಬ್ರೇಟ್ ಮಾಡ್ತಾರೆ. ಈವನ್ ದೋ ದೇ ಆರ್ ನಾಟ್ ವರ್ತಿ ಆಫ್ ದಟ್ ಸಕ್ಸಸ್, ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ವರ್ತಿ ಫೇಲ್ಯೂರ್ಗಳನ್ನ ಸೆಲೆಬ್ರೇಟ್ ಮಾಡಲ್ಲ. ಅದು ತುಂಬಾ ಇಂಪಾರ್ಟೆಂಟ್ ಸ್ಟಾರ್ಟ್ಅಪ್ ಕಲ್ಚರಿಗೆ. ಆಮೇಲೆ ಶೇಮ್ ಬೇಸ್ಡ್ ಕಲ್ಚರ್ ಇದೆಯಲ್ಲ, ಈ ಏಷ್ಯನ್, ಕೊರಿಯಾ, ಜಪಾನ್ ಅಲ್ಲೆಲ್ಲ ಶೇಮ್ ಅನ್ನೋದು ಇಟ್ಸ್ ಕನ್ಸಿಡರ್ಡ್ ತುಂಬಾ ದೊಡ್ಡ ಎಲಿಮೆಂಟ್. ನಿಮ್ ಶೇಮ್ ಅಗೇನೆಸ್ಟ್ ಅದರ್ ಪೀಪಲ್. ಅದು ಎಕ್ಸಾಂಪಲ್ ಹೇಳ್ತಾರೆ, 2000.com ಬಬಲ್ ಆದಾಗ, ಅವರಕ್ಕಿಂತ ಮುಂಚೆ ಕೊರಿಯಾದಲ್ಲಿ ತುಂಬಾ ಈ ತರ ಸ್ಟಾರ್ಟ್ಅಪ್ಗಳಿತ್ತಂತೆ, ಇಂಟರ್ನೆಟ್ ಸ್ಟಾರ್ಟ್ಅಪ್ಸ್. ಯಾವಾಗ 2000 ಕ್ರಾಶ್ ಆಯ್ತು ಬಬಲ್ಲು, ಆವಾಗ ಇವರೆಲ್ಲರೂ ಲೈಕ್ ದೇವರ್ ಹ್ಯೂಮಿಲಿಯೇಟೆಡ್ ಇನ್ ಪಬ್ಲಿಕ್. ಎಲ್ಲ ಇವರು ಸೋತೋದ್ರು, ಇವರು ಹಂಗಾದ್ರು ಹಿಂಗಾದ್ರು ಅಂತ ಹೇಳ್ಬಿಟ್ಟು ದೇವರ್ ಹ್ಯೂಮಿಲಿಯೇಟೆಡ್. ಹಂಗಾಗಿ ದೇ ಹ್ಯಾವ್ ದ ಟ್ರಾಮಾ. ನಾವು ನೋಬಡಿ ವಾಂಟ್ಸ್ ಟು ಟೇಕ್ ರಿಸ್ಕ್.
ಆ ಥರ ರಿಸ್ಕ್ ಟೇಕಿಂಗ್ ಅಪಿಟೈಟ್ ಬೇಕು ಅಂದ್ರೆ ಫೇಲ್ಯೂರ್ನ ಟಾಲರೇಟ್ ಮಾಡ್ಕೊಳೋದು ಅಥವಾ ಫೇಲ್ಯೂರ್ನ ಸೆಲೆಬ್ರೇಟ್ ಮಾಡ್ಕೊಳೋಂಥ ಕಲ್ಚರು ಇರಬೇಕು ಅಂತ. ಅದು ಇಸ್ರೇಲಲ್ಲಿ ಇದೆ. ಈವನ್ ಇನ್ ದ ಆರ್ಮಿ ಆ ಥರ ಇದೆ, ಅವ್ರದ್ದು ಕಲ್ಚರಲಿನೂ ಹಂಗಿದೆ. ಹಂಗಾಗಿ ಇಟ್ ವಾಸ್ ಕಂಡ್ಯೂಸಿವ್ ಫಾರ್ ಸ್ಟಾರ್ಟ್ಅಪ್ಸ್ ಅಂತ. ನನ್ಗೆ ಈ ಸ್ಟಾರ್ಟ್ಅಪ್ಸ್ ಅಥವಾ ಟೆಕ್ನಾಲಜಿ ಸ್ಟಾರ್ಟ್ಅಪ್ಸ್ ಹೇಗೆ ಬೆಳೆಸಿದ್ರು ಅಥವಾ ಅಷ್ಟೊಂದು ಟೆಕ್ನಾಲಜಿ ಓರಿಯಂಟೇಶನ್ ಹೆಂಗ್ ಮಾಡ್ಕೊಂಡ್ರು ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಅವರು ಜನರನ್ನ ಹೆಂಗೆ ಆಯ್ಕೆ ಮಾಡಿ ಟ್ರೈನ್ ಮಾಡ್ತಾರೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಅಂದ್ರೆ ಇವಾಗ ಆರ್ಮಿಗೆ ಅಂದ್ರೆ ಕೆಲವು ಕಂಟ್ರೀಸ್ ಅಲ್ಲಿ ಮಿಕ್ಕಿದ್ದು ಒಳ್ಳೊಳ್ಳೆ ಟ್ಯಾಲೆಂಟ್ ಎಲ್ಲ ಬೇರೆ ಇಂಡಸ್ಟ್ರೀಸ್ ಹೋಗಿ ಆವ್ರೇಜ್ ಟ್ಯಾಲೆಂಟ್ ಇರೋರು ಆರ್ಮಿಗ್ ಬರೋ ಸಾಧ್ಯತೆಗಳಿದೆ. ಯಾಕೆಂದ್ರೆ ಕಷ್ಟ ಇರುತ್ತೆ, ಸಂಬಳ ಕಮ್ಮಿ ಇರುತ್ತೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಅದಕ್ಕೆ ಬೇರೆ ಕಾರಣಗಳಿರುತ್ತೆ. ಆದ್ರೆ ಇಲ್ಲಿ ಇಸ್ರೇಲ್ ಅಲ್ಲಿ ನಿಮ್ ಹತ್ರ ತುಂಬಾ ಟ್ಯಾಲೆಂಟೆಡ್ ಇತ್ತು ಅಂದ್ರೆ ನಿಮ್ಮನ್ನ ಹೆಂಗೆ ಬೆಳೆಸಿ ಹೆಂಗೆ ಪ್ರೋತ್ಸಾಹ ಮಾಡಿ ನಿಮ್ಗೆ ಬೆಸ್ಟ್ ಯೂನಿವರ್ಸಿಟೀಸ್ಗೆ ಅವರೇ ಕಳಿಸಿ ನಿಮ್ನ ಟ್ರೈನ್ ಮಾಡಿಸಿ ಆ ಟ್ಯಾಲೆಂಟ್ ನ ಎಲ್ಲೂ ಹೋಗ್ದಿರೋ ಹಂಗೆ ಕಾಪಾಡ್ಕೊಂಡು ಇದು ಮಾಡ್ತಾರೆ. ಅಂದ್ರೆ ವಾಟ್ ಎವರ್ ದ ಲೇಟೆಸ್ಟ್ ಟೆಕ್ನಾಲಜಿ ಈಸ್ ಅದನ್ನ ಇಸ್ರೇಲಿ ಆರ್ಮಿ ತುಂಬಾ ಚೆನ್ನಾಗಿ ಬಳಸ್ಕೊಂಡು ಅದನ್ನೇ ಬಿಸ್ನೆಸ್ ನಲ್ಲೂ ಹೆಂಗೆ ಅಡಾಪ್ಟ್ ಮಾಡ್ಕೋತಾರೆ ಅನ್ನೋದು ತುಂಬಾ ಚೆನ್ನಾಗಿ ಒಂದೆರಡು ಎಕ್ಸಾಂಪಲ್ ಜೊತೆ ಕೊಟ್ಟಿದ್ದಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಟೆರರಿಸ್ಟ್ ನ ಟ್ರ್ಯಾಕ್ ಮಾಡಕ್ಕೆ ಅವರು ಎಕನಾಮಿಕ್ ಅವರು ಏನೇನು ಯಾವ್ಯಾವ ಬ್ಯಾಂಕ್ ಅಕೌಂಟ್ ಇಟ್ಟಿದ್ದಾರೆ ಅವರ ಆರ್ಥಿಕ ವಹಿವಾಟುಗಳನ್ನ ಟ್ರ್ಯಾಕ್ ಮಾಡಕ್ಕೆ ಯಾವ ಸ್ಟಾರ್ಟ್ಅಪ್ ಯಾವ ಮಿಲಿಟರಿ ಇನ್ವೆಸ್ಟ್ ಮಾಡಿ ಯಾರ ಜೊತೆ ಯಾವ್ದೋ ಸೈನಿಕನ ಜೊತೆ ಕೆಲಸ ಮಾಡಿದ್ದ ಸೇಮ್ ಸೈನಿಕ ಅವನು ಆರ್ಮಿಯಿಂದ ರಿಟೈರ್ ಆಗಿ ಅಥವಾ ಆರ್ಮಿ ಸರ್ವಿಸ್ ಮುಗಿಸಿ he starts opening a cyber security firm that gets bought for almost around $600-700 million. ಸೊ ಇದು ತುಂಬಾ ಚೆನ್ನಾಗಿತ್ತು. ಅಂದ್ರೆ ಒಂದು ಟ್ಯಾಲೆಂಟ್ ನ ಐಡೆಂಟಿಫೈ ಮಾಡಿ ಅದನ್ನ ಬೆಳೆಸಿ ಡಿಫೆನ್ಸ್ಗೂ ಬಳಸ್ಕೊಂಡು ಅದಾದ್ಮೇಲೆ ಟೆಕ್ನಾಲಜಿಗೂ ಇಂಪ್ಲಿಮೆಂಟ್ ಮಾಡೋದು ದೇ ವರ್ ರಿಯಲಿ ಫ್ಯಾಸಿನೇಟಿಂಗ್ ಎಕ್ಸಾಂಪಲ್ಸ್. ಅದು ಕ್ರಾಸ್ ಪಾಲಿನೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ. ಇಸ್ರೇಲಿ ಆರ್ಮಿ ಇಂದ ಬಿಸ್ನೆಸ್ಗೆ ಟೆಕ್ನಾಲಜಿಗೆ 2 ಕಂಪ್ನಿದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ಬೆಟರ್ ಪ್ಲೇಸ್ ಅಂತ ಒಂದು ಕಂಪ್ನಿ, ಅವ್ರದ್ದು ಐಡಿಯಾ ಏನು ಎಲೆಕ್ಟ್ರಿಕ್ ಕಾರ್. ಅದು ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಅವನು ಆ ಕಂಪ್ನಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಅವ್ರದ್ದು ರೀಸನಿಂಗ್ ಇತ್ತಲ್ಲ, ಯಾಕೆ ನಾವು ಫಾಸಿಲ್ ಫ್ಯೂಯಲ್ ಮೇಲಿಂದ ಡಿಪೆಂಡೆನ್ಸಿ ಬಿಟ್ಟು ವಿ ಹ್ಯಾವ್ ಟು ಮೂವ್ ಟು ಎಲೆಕ್ಟ್ರಿಕಲ್ ಕಾರ್ಸ್ ಅನ್ನೋದು. ಇಲ್ಲಿ ಯುರೋಪಲ್ಲಿ ಮತ್ತೆ ಬೇರೆ ಕಡೆ ಈವನ್ ಇನ್ ಇಂಡಿಯಾದಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೆ, ಕಾರ್ಬನ್ ಎಮಿಷನ್ ಕಡಿಮೆ ಮಾಡೋದಕ್ಕೆ ಅಂತ ಹೇಳ್ತಾರೆ. ಇಸ್ರೇಲಿಗೆ ಅವ್ರದ್ದು ಎನಿಮಿ ಕಂಟ್ರೀಸ್ ಎಲ್ಲ ಅದೊಂದು ತುಂಬಾ ದೊಡ್ಡ ಪಾಯಿಂಟ್. ಇಸ್ರೇಲಲ್ಲಿ ಸುತ್ತಮುತ್ತ ಇರೋ ಎಲ್ಲ ಅರಬ್ ಕಂಟ್ರೀಸು ದೇ ಡಿಪೆಂಡ್ ಆನ್ ಆಯಿಲ್. ಆ ಆಯಿಲ್ ಇಂದ ಬಂದಿದ್ದ ದುಡ್ಡನ್ನ ದೇ ಯೂಸ್ ಟು ಬೈ ವೆಪನ್ಸ್ ಅಂಡ್ ಫೈಟ್ ಅಗೇನ್ಸ್ಟ್ ಇಸ್ರೇಲ್. ಸೊ ಇಸ್ರೇಲ್ದು ಸಿಂಗಲ್ ಪಾಯಿಂಟ್ ಇದ್ದಿದ್ದೇನು, ಇಫ್ ವಿ ಮೂವ್ ದ ವರ್ಲ್ಡ್ ಔಟ್ ಆಫ್ ಆಯಿಲ್, ಇವರಿಗೆ ಈ ಬ್ಯಾಡ್ ರೆಜಿಮ್ಗಳೇನೇನಿದಾವೆ ಅವರಿಗೆ ದುಡ್ಡು ಬರಲ್ಲ. ಸೊ ಹಂಗಾಗಿ ದಿಸ್ ಗಾಯ್ ದೇರ್ ಇಸ್ ಒನ್ ಸ್ಟಾರ್ಟ್ಅಪ್ ಫೌಂಡರ್, ಅವನು ಬೆಟರ್ ಪ್ಲೇಸ್ ಅಂತ ಒಂದು ಕಂಪ್ನಿ ಶುರು ಮಾಡ್ದ. ಅದ್ರದ್ದು ಕೆಲಸ ಏನು ಅಂದ್ರೆ ಒಂದು ದೊಡ್ಡ ನೆಟ್ವರ್ಕ್ ಬಿಲ್ಡ್ ಮಾಡಬೇಕು. ಎಲೆಕ್ಟ್ರಿಕ್ ಕಾರ್ಗಳಿಗೆ ಒಂದು ನೆಟ್ವರ್ಕ್ ಬಿಲ್ಡ್ ಮಾಡಬೇಕು. ಅದು ಬ್ಯಾಟ್ರಿ ಹೆಂಗೆ ಅಂದ್ರೆ ನೀವು ಇವಾಗ ರೀಫ್ಯೂಯಲ್ ಮಾಡ್ತಿರಲ್ಲ, ಅದೇ ತರ ಕಾರ್ ಹೋಗುತ್ತೆ, ಯು ರಿಮೂವ್ ದ ಬ್ಯಾಟ್ರಿ, ಇನ್ನೊಂದು ಚಾರ್ಜ್ ಆಗಿರೋ ಬ್ಯಾಟ್ರಿನ ಫಿಕ್ಸ್ ಮಾಡೋದು. ಅದು ನೆಟ್ವರ್ಕು, ದೊಡ್ಡ ನೆಟ್ವರ್ಕು ಆಫ್ ಎಲೆಕ್ಟ್ರಿಕ್ ಕಾರ್ಸ್ನ ಅವನದು ಐಡಿಯಾ ಅದು. ಅದರಲ್ಲಿ ಟೆಕ್ನಾಲಜಿ ಇದೆಯಲ್ಲ, ಅದನ್ನ ಆಕ್ಚುಲಿ ಮರ್ಸಿಡೀಸ್ ಅನ್ಸುತ್ತೆ, ಮರ್ಸಿಡೀಸ್ ಕಂಪನಿ ಮುಂಚೆನೆ ಟ್ರೈ ಮಾಡಿತ್ತಂತೆ ಆ ಥರದ್ದು ಒಂದು ಬಸ್ ಮಾಡಿಬಿಟ್ಟು ಆ ಬ್ಯಾಟ್ರಿ ತೆಗೆದು ಹಾಕೋದಕ್ಕೆ. ಅದು ಎಲೆಕ್ಟ್ರಿಕ್ಯೂಷನ್ ಆಗಿ ಬ್ಲಾಸ್ಟ್ ಆಗಿ ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ ಬಂತು ಅದರಲ್ಲಿ ಅವ್ರು ಮಾಡಿರೋ ಟೆಸ್ಟಲ್ಲಿ. ಸೊ ನೀವು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಅವರು ದೇ ಜಸ್ಟ್ ಲಾಫ್ಟ್ ಅಟ್ ಇಟ್. ಈ ಐಡಿಯಾನ ಡಿಸ್ಕಸ್ ಮಾಡಿದಾಗ ದೇ ಜಸ್ಟ್ ಲಾಫ್ಟ್. ಬಟ್ ಇವ್ರದ್ದು ಏನು ಏಸ್ ದಟ್ ದೇ ಹ್ಯಾಡ್ ಅಪ್ ದೇರ್ ಸ್ಲೀವ್ ಅಂದ್ರೆ, ಆರ್ಮಿನಲ್ಲಿ ಬಾಂಬರ್ ಪ್ಲೇನ್ ಇರುತ್ತಲ್ಲ, ಅದರಲ್ಲಿ ಬಾಂಬ್ನ ಹೆಂಗೆ ಕನೆಕ್ಟ್ ಮಾಡಿ ಆ ಬಾಂಬ್ ಆಕ್ಚುಲಿ ಡಿಸ್ಲೊಕೇಟ್ ಆಗಿ ಬಂದು ಟಾರ್ಗೆಟಿಗೆ ಹೊಡಿಬೇಕು, ಅಲ್ಲಿವರೆಗೂ ಬ್ಲಾಸ್ಟ್ ಆಗಬಾರ್ದು, ಅಷ್ಟು ನಾಜೂಕಾಗಿ ಅದನ್ನ ಹ್ಯಾಂಡಲ್ ಮಾಡಬೇಕು. ಆ ಟೆಕ್ನಾಲಜಿ ಆರ್ಮಿನಲ್ಲಿ ಡೆವಲಪ್ ಆಗಿದ್ದು. ಅದೇ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಹಿ ಬಿಲ್ಟ್ ದಿಸ್ ಸಿಸ್ಟಮ್
ವಿಚ್ ವಿಲ್ ರಿಮೂವ್ ದ ಬ್ಯಾಟ್ರಿ ಫ್ರಮ್ ದ ಕಾರ್. ಅಂದ್ರೆ ಆ ಟೆಕ್ನಾಲಜಿ ಅದು ಹೇಳ್ತಾರಲ್ಲ, ಇವಾಗ ಇಸ್ರೋಗೆ ಯಾಕೆ ದುಡ್ಡು ಸ್ಪೆಂಡ್ ಮಾಡಬೇಕು, ಆಮೇಲೆ ನಾಸಾಗೆ ಯಾಕೆ ಅಷ್ಟೊಂದು ದುಡ್ಡು ಸ್ಪೆಂಡ್ ಮಾಡಬೇಕು, ಒಬ್ಬ ಮನುಷ್ಯನ್ ಸ್ಪೇಸಿಗೆ ಕಳಿಸಿದ್ರೆ ಏನಾಗೋಗುತ್ತೆ ಅಂತ. ಇದು ರೀಸನ್. ಯಾಕಂದ್ರೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದಟ್. ಆ ಪ್ರಾಸೆಸ್ ಮಾಡೋದಕ್ಕೆ ಎಷ್ಟು ಇನ್ನೋವೇಷನ್ ಬೇಕಾಗಿರುತ್ತೆ. ನಾವು ಸ್ಪೇಸ್ ರಿಸರ್ಚ್ ಅಲ್ಲಿ ಬಂದಿರೋ ಎಷ್ಟೊಂದು ರಿಸರ್ಚ್ ಇಂದ, ಅಂದ್ರೆ ಎಷ್ಟೊಂದು ಇನ್ನೋವೇಷನ್ಗಳಿಂದ ನಾವು ದ ಇಂಡಸ್ಟ್ರಿ ಹ್ಯಾಸ್ ಗೈನ್ಡ್. ಸೊ ಈ ತರ ಕ್ರಾಸ್ ಪಾಲಿನೇಷನ್ ಇಸ್ರೇಲ್ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಬುಕ್ಕಲ್ಲಿ. ಆಕ್ಚುಲಿ ಅಲ್ಲಿ ಇನ್ನೊಂದು ಇದು ಕೊಡೋದು, ಈಗ ಕೆಲವರು 17-18 ಇಯರ್ಸ್ಗೆಲ್ಲ ದೇ ವಿಲ್ ಆಲ್ರೆಡಿ ಬಿ ಇನ್ ಆರ್ಮಿ, ಅಂಡ್ ಕೆಲವರು ಅವ್ರದ್ದೇ ಡಿಸಿಷನ್ ಅವ್ರು ತಗೋಬೇಕಾಗತ್ತೆ. ಅಂದ್ರೆ ಬೈ ದ ಟೈಮ್ ದರ್ 2021 ಅವ್ನು ಎಷ್ಟೊಂದು ಟಫ್ ಸಿಚುವೇಶನ್ಸ್ ಹೋಗಿ ಆ ಮೆಚುರಿಟಿ ಆಲ್ರೆಡಿ ಬಂದಿರುತ್ತೆ. ಅದಾದ್ಮೇಲೆ ಅವನೊಂಥರ ಆಲ್ಮೋಸ್ಟ್ ಮತ್ತೆ ಕಾಲೇಜ್ ಹೋಗೋ ಅಷ್ಟೊತ್ತಿಗೆ ಆರ್ಮಿಲಿ ಒಂದು 5 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ, ಮದುವೆ ಆಗಿರ್ತಾನೆ, ಲೈಕ್ ಅವ್ನ ಫ್ಯಾಮಿಲಿ ಹ್ಯಾಂಡಲ್ ಮಾಡಬೇಕು, ಅವನೇನೋ ಒಂದು ಪ್ಯಾಷನ್ ಇರೋ ಒಂದು ಸಬ್ಜೆಕ್ಟ್ ಓದ್ತಾ ಇದ್ದಾನೆ. ಆ ಲೆವೆಲಲ್ಲಿ ಬಂದಾಗ a guy who is like in his 30 in Israel will have more life experiences than somebody else of the same lecturer. So anga well rounded ಇರೋದ್ರಿಂದ ಅದು specifically marriage example ಕೊಟ್ಟೆ because ನಾವು ಎಲ್ಲರೂ we are mature. ಅಲ್ಲ somebody Hey, Supreet, as opposed to somebody in JNU who will be doing their PhD till they're 35 ಅಲ್ವಾ. ಇನ್ನೊಂದು ಸುಪ್ರೀತ್, ಆಕ್ಚುಲಿ ನಾನು ಇವಾಗ ಏನ್ ಮಾಡಿದೆ ಗೊತ್ತಾ, ಆ ಬೆಟರ್ ಪ್ಲೇಸಸ್ ಅಂತ ಇತ್ತಲ್ಲ ಕಾರ್ ಎಕ್ಸಾಂಪಲ್, ಎಲೆಕ್ಟ್ರಿಕ್ ಕಾರ್ ಪುಸ್ತಕ ಇದು 2008 ಅಲ್ಲಿ ಬರ್ದಿರೋದು. ಸೊ ನಾನು ಒಂದ್ ಸ್ವಲ್ಪ ಗೂಗಲ್ ಮಾಡಿದೆ ಆ ಬೆಟರ್ ಪ್ಲೇಸಸ್ ಏನಾಗಿದೆ ಕಂಪನಿ ಅಂತ. ಆಕ್ಚುಲಿ ದಟ್ ಟರ್ನ್ಡ್ ಔಟ್ ಟು ಬಿ ಅ ಬಿಗ್ ಫೇಲ್ಯೂರ್. ಅಂಡ್ ಇವಾಗ ನೋಡಿದ್ರೆ ಗಾರ್ಡಿಯನ್ ಅಲ್ಲಿ ನ್ಯೂಸ್, ದೇ ಮ್ಯಾನೇಜ್ ಟು ಸೆಲ್ ಓನ್ಲಿ 700 cars, electric cars. That is the difference. And I think the project, it's not failure. It was an experiment. It was an experiment, but it did not succeed economically. I'm not saying I'm not laughing at their failure, but ಅಂದ್ರೆ ಮಾಡಿದ್ರು, ಅದನ್ನ ಟ್ರೈ ಮಾಡಿದ್ರು, ಅದು ವರ್ಕ್ ಆಗ್ಲಿಲ್ಲ. I'm just trying to explain that not everything that they've done is come out clean, but ಅವರು ಅವಾಗ ಸತತವಾಗಿ ಆಕ್ಚುಲಿ ಅದನ್ನ ಮಾಡ್ತಾರೆ. ಅದೇ ಪಾಯಿಂಟ್ ನ ಮೆನ್ಷನ್ ಮಾಡ್ತಾರೆ. ಇಷ್ಟೊಂದು ಸ್ಟಾರ್ಟ್ಅಪ್ ಇದೆ ಅಂತಂದ್ರೆ ಇಟ್ ಡಸಂಟ್ ಮೀನ್ ದ ಸಕ್ಸಸ್ ರೇಟ್ ಆಫ್ ಸ್ಟಾರ್ಟ್ಅಪ್ಸ್ ಇಸ್ ಹೈ ಇನ್ ಇಸ್ರೇಲ್. ಸ್ಟಾರ್ಟ್ಅಪ್ಗಳು ಅಷ್ಟೇ ಫೇಲ್ ಆಗುತ್ತೆ, ಬಟ್ ಅಂತ ಕಲ್ಚರ್ ಇದೆ. ನಿಮಗೆ ಅಷ್ಟು ಜನ ಟ್ರೈ ಮಾಡ್ತಾನೆ ಇದ್ರೆ, ಇವಾಗ ಇಂಡಿಯಾದಲ್ಲಿ ಫ್ಲಿಪ್ಕಾರ್ಟ್ ಬರೋಕ್ಕಿಂತ ಮುಂಚೆನೆ ಒಂದು ಇ ಕಾಮರ್ಸ್ ಸೈಟ್ ಇತ್ತು ಹೆಸರು. ಸೊ ಅವರು ಈ ಅಮೆಝಾನ್, ಫ್ಲಿಪ್ಕಾರ್ಟ್ ಏನೇನು ಟ್ರೈ ಮಾಡಿದ್ದಾರೆ ಅದನ್ನೆಲ್ಲ ಆಲ್ರೆಡಿ ಟ್ರೈ ಮಾಡಿಬಿಟ್ಟಿದ್ದ, ಬಟ್ ಇಟ್ ವಾಸ್ ಎ ಫೇಲ್ಯೂರ್. ದಟ್ ಡಿಡಂಟ್ ಮೀನ್ ದಟ್ ನಮ್ ಬೇರೆ ಕಂಪ್ನಿಗಳು ಯಾವುದು ಬರಲಿಲ್ಲ ಅಂತ. ಈ ಫ್ಲಿಪ್ಕಾರ್ಟ್ ಮತ್ತೆ ಇದನ್ನ ಹೊಸದಾಗಿ ಸ್ಟಾರ್ಟ್ ಮಾಡೋದಕ್ಕೆ ದಾಟ್ ವಾಸ್ ದ ಪ್ರಿಕರ್ಸರ್. ಸೊ ಹಾಗೆ ಇಟ್ಸ್ ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಕಲ್ಚರಲಿ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಇವಾಗ ಅದೇ ಆಗೋದು. ಏನಾದರೂ ಒಂದು ಹೊಸದಾಗಿ ಮಾಡಕ್ ಹೋಗ್ತಾ ಇದ್ದಾನೆ ಅಂದ್ರೆ ಕಲ್ಚರಲ್ಲಿ ಓಕೆ ಟ್ರೈ ಮಾಡು, ಏನಾಗುತ್ತೆ ನೋಡೋಣ ಅಂತ ಹೇಳ್ತಾರೋ, ಅಥವಾ ವಿಲ್ ದೇ ಕಮ್ ಅಪ್ ವಿತ್ 100 ರೀಸನ್ಸ್ ವೈ ಇಟ್ ವಿಲ್ ಫೇಲ್. ಅದು ವರ್ಕ್ ಆಗಲ್ಲ, ಅದಿಲ್ಲಿ ವರ್ಕ್ ಆಗಲ್ಲ, ಅದಿಲ್ಲಿ ವರ್ಕ್ ಆಗಲ್ಲ. ಸೊ ಇಫ್ ಯು ಹ್ಯಾವ್ ದಟ್ ಕೈಂಡ್ ಆಫ್ ಕಲ್ಚರ್, ಅದು ಸ್ಟಾರ್ಟ್ಅಪ್ಗಳು ಶುರು ಆಗೋದಕ್ಕೆ ತುಂಬಾ ಕಷ್ಟ ಅಂತ. ಆಕ್ಚುಲಿ ರೀಸೆಂಟ್ ಆಗಿ ಯಾವುದೋ ಬುಕ್ಕಲ್ಲಿ ಓದ್ತದೆ, ಅಲ್ಲಿ ಕೊಟ್ಟಿದ್ರು ಅಂದ್ರೆ ಏನೋ, ಇಫ್ ಯು ಆರ್ ಅ ಪರ್ಫೆಕ್ಷನಿಸ್ಟ್ ಯು ಹ್ಯಾವ್ ಅ ಪ್ರಾಬ್ಲಮ್ ಅಂತ. ನನ್ಗೆ ಅದು ಒಂಥರ ವೆನ್ ಐ ರೆಡ್ ಇಟ್ ಲೈಕ್ ರಿಯಲಿ ಹಿಟ್ ಮಿ ಹಾರ್ಡ್. ಯಾಕಂದ್ರೆ ನಾವು ಸುಮಾರು ಸಲ ಅನ್ಕೋತೀವಿ ಅಂದ್ರೆ ಒಂದು ಮಾಡಿದ್ರು ಅದನ್ನ ಕರೆಕ್ಟಾಗಿ ಮಾಡ್ಬೇಕಪ್ಪ ಆ ಥರ. ಸೊ ನೀವು ಇನ್ನೊಂದು 9 ನೀವು ಶುರುನೇ ಮಾಡಲ್ಲ. ಬಟ್ ಈಗ ಸುಮಾರು ಸಲ ವೆನ್ ವಿ ಸಿ ಸಕ್ಸಸ್ಫುಲ್ ಪೀಪಲ್, ಇಟ್ಸ್ ನಾಟ್ ದಟ್ ದೇ ಗಾಟ್ ಒನ್ ಗ್ರೇಟ್ ಐಡಿಯಾ ಅಂಡ್ ದಟ್ ಕ್ಲಿಕ್ ತರ ಅಲ್ಲ. ಅವರು 10 ಟ್ರೈ ಮಾಡ್ತಾರೆ. ಅಂದ್ರೆ ಇಟ್ ಮೇ ಬಿ ರಿಡಿಕ್ಯುಲಸ್, ಬಟ್ ದೇ ಟ್ರೈ ಅಂಡ್ ಆ ಟ್ರೈ ಮಾಡೋ ಪ್ರಾಸೆಸ್ ಅಲ್ಲಿ ದೇ ಕೀಪ್ ಲರ್ನಿಂಗ್ ಅಂಡ್ ದೆನ್ ಇಟ್ ವಿಲ್ ರೀಚ್. ಈಗ ಇದು ಎಲೆಕ್ಟ್ರಿಕ್ ಕಾರ್ಸ್ ತಗೊಂಡಂಗೆ ಈಗ ಒಂದು 100 ಎಲೆಕ್ಟ್ರಿಕ್ ಕಾರ್ ಟ್ರೈ ಮಾಡ್ತಿದ್ರೆ we don't need 100 to be successful. ಅದ್ರಲ್ಲಿ ಒಬ್ಬನ್ ಸಿಕ್ಕಿದ್ರೆ the world will become like ready for the electric car. ಆಮೇಲೆ ಇನ್ವೆನ್ಷನ್ಗಳ ಬಗ್ಗೆ ಸ್ಟಡಿ ಮಾಡಿರೋರು ಇದನ್ನೇ ಅಬ್ಸರ್ವ್ ಮಾಡಿರೋದು. ಎಷ್ಟೊಂದು ಇನ್ವೆನ್ಷನ್ಗಳು ಆಕ್ಸಿಡೆಂಟಲ್, ಬಟ್ ಇಟ್ ಡಸಂಟ್ ಮೀನ್ ಇಟ್ಸ್ ಲೈಕ್ ಎ ಲಾಟ್ರಿ ಟಿಕೆಟ್. ನೀವೇನು ಎಫರ್ಟೇ ಹಾಕಲ್ಲ ಅಂಡ್ ಸಮಥಿಂಗ್ ಹ್ಯಾಪನ್ಸ್ ಆಲ್ ಆಫ್ ಎ ಸಡನ್ ಅಲ್ಲ. ಇಷ್ಟೊಂದು ಜನ ಪ್ರಯತ್ನ ಪಡ್ತಿರುವಾಗ ಪ್ರಯತ್ನ ವಿಲ್ ನಾಟ್ ಗ್ಯಾರಂಟಿ ಯು ಸಕ್ಸಸ್ ಇನ್ ಇನ್ನೋವೇಷನ್. ಏನಾದರೂ ಹೊಸದು ಕಂಡುಹಿಡಿಯುವಾಗ ನೀವು ಎಷ್ಟು ಎಫರ್ಟ್ ಹಾಕಿದ್ದೀರಾ ಅನ್ನೋದು ಮ್ಯಾಟ್ರ್ ಆಗಲ್ಲ. ಅದು ಇಟ್ ವಿಲ್ ಬಿ ಲೈಕ್ ಫಾರ್ಚ್ಯೂನ್ ಅಥವಾ ಲಕ್ ಇನ್ ಕೊಟೇಶನ್.
ಸೊ ಅಷ್ಟು ಪ್ರಯತ್ನ ಪಡ್ತಿರುವಾಗ ಯಾರಿಗೋ ಒಬ್ನಿಗೆ ಆ ಡ್ರಿಪ್ ಇರಿಗೇಷನ್ ಹಂಗೆ ಅಲ್ವಾ ಇನ್ವೆಂಟ್ ಮಾಡಿದ್ದು. ಒಂದು ಪೈಪ್ ಎಲ್ಲೋ ಲೀಕ್ ಆಗಿಬಿಟ್ಟು ನೀರು ಏನೋ ನೆಲದೊಳಗಡೆ ಡ್ರಿಪ್ ಆಗ್ತಾ ಇತ್ತು. ಬೇರೆ ಕಡೆ ಎಲ್ಲ ಏನು ಆರಿಡ್ ರೀಜನ್ ಇದ್ದಾಗ ಒಂದು ಮರ ಮಾತ್ರ ತುಂಬಾ ಚೆನ್ನಾಗಿ ಬೆಳೀತಾ ಇತ್ತಂತೆ. ಸೊ ಅದನ್ನ ಅಬ್ಸರ್ವ್ ಮಾಡಿದವನು ಹಿ ಥಾಟ್ ಅಬೌಟ್ ಡ್ರಿಪ್ ಇರಿಗೇಷನ್, ಅದನ್ನ ಪೇಟೆಂಟ್ ಮಾಡಿಸ್ಕೊಂಡು ಕಂಪ್ನಿ ಶುರು ಮಾಡ್ದ. ಅದನ್ನ ಪೈಪ್ ಹೊಡೆದಿರೋದನ್ನ 1000 ಜನ ನೋಡಿರ್ತಾರೆ, ಅವರಿಗೂ ಬಂದಿರುತ್ತೆ. ಬಟ್ ಇಟ್ಸ್ ನಾಟ್ ನೆಸಸರಿ ದಟ್ ಯುವರ್ ಎಫರ್ಟ್ ಅಂದ್ರೆ ರ್ಯಾಂಡಮ್ ಆಗಿ ಎಲ್ಲರಿಗೂ ಇನ್ವೆನ್ಷನ್ ಬಂದ್ಬಿಡಲ್ಲ. ಯು ಶುಡ್ ಬಿ ಫೋಕಸ್ಡ್. ನೀವು ಅದನ್ನ ನೋಡ್ತಾ ಇರಬೇಕು, ಅಷ್ಟು ಪ್ರಯತ್ನ ಇರಬೇಕು. ಬಟ್ ಅದೊಂದೇ ಇನೋವೇಷನಿಗೆ ಗ್ಯಾರಂಟಿ ಇರಲ್ಲ. ಅದಕ್ಕೋಸ್ಕರನೇ ಸ್ಟಾರ್ಟಪ್ಗಳನ್ನ ಸುಮ್ಮನೆ ಪ್ರಮೋಟ್ ಮಾಡಬೇಕು ಅಂತ ಹೇಳ್ತಾರೆ. ಈ ಒಂದು ಲಾಟ್ ಆಫ್ ದೆಮ್ ಫೇಲ್, ಅದರಲ್ಲಿ ಯಾವುದಾದ್ರೂ ಒಂದು ಸಕ್ಸೀಡ್ ಆದರೆ ಅದರ ರಿಟರ್ನ್ಸು ಸಿಕ್ಕಾಬಟ್ಟೆ ಜಾಸ್ತಿ ಇರುತ್ತೆ ಅಂತ. ಇಸ್ರೇಲ್ ಎಂಬ ಸ್ಟಾರ್ಟಪ್ ರಾಷ್ಟ್ರ. ಮೊದಲನೇ ಭಾಗ ಇಲ್ಲಿ ಅಂತ್ಯವಾಯಿತು. ಎರಡನೇ ಭಾಗ ಮುಂದಿನ ವಾರ.